ನನ್ನ ಲೈಫನ್ನು ಭಾಳ ಅಂದ್ರೆ ಭಾಳ ಕೆಟ್ಟ ಚೇಂಜ್ ಮಾಡ್ಯಾರು. ಅಂದ್ರೆ ನಾನು ಹೇಳಕ್ಕಾಗಂಗಿಲ್ಲ. ರಿಲಯನ್ಸ್ ಡಿಜಿಟಲ್ ಕರ್ಕೊಂಡ್ ಬಂದೇನಿ. ಟಿವಿ ತಗೋದೈತಿ ಮನ್ಯಾಗ ಟಿವಿ ಐತ್ಲ ಚಲೋ ಇವ್ರಿಗೆ ಕೊಡೋಣ ರೀ. ತಗೋರಿ ನಂದು. ಎಸ್ ನಿಮ್ದು. ಹ್ಯಾಪಿ ಬರ್ಡೇ ಟು ನಾಡುದು ದೂರಿಂದ ನೋ 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 ದೂರಿ ಸಿಕ್ಕು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಣ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ಡೇ ವ್ಲಾಗ್ ಅನ್ನ ಶುರು ಮಾಡಕತ್ತೀನಿ. ಇದೇನಪ್ಪ ಅಕ್ಕ ವ್ಲಾಗ್ ಕೈಯಾಗ ಹಣಗೆ ಹಿಡ್ಕೊಂಡು ಶುರು ಮಾಡಕತ್ತೀರಲ್ಲ ಅಂತ ಯಾರ್ಯಾರಿಗೂ ಅನ್ಸಿರ್ಬೋದು. ಎಸ್, ಯಾಕಂದ್ರೆ ಏನಾಗಿತ್ತಂದ್ರೆ ನಾನು ಒಂದ್ ಸ್ವಲ್ಪ ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ನೀಟಾಗಿ ಎಲ್ಲ ಸಾಮಾನುಗಳು ಇಟ್ಕೊಳಕತ್ತಿದ್ನಿ. ಅಂದ್ರೆ ನೀಟನ ಐತಿ, ಸಾಮಾನು ಇಟ್ಕೊಳಕತ್ತಿದ್ನಿ ಅಂದ್ರೆ ಅಗ್ದಿನೇನು ಆರ್ಗನೈಸ್ ಅಂತ ಏನಿಲ್ಲ. ಆಕ್ಚುಲಿ ಇದೇನ್ ಡ್ರೆಸ್ಸಿಂಗ್ ಟೇಬಲ್ ಸ್ಪೇಸ್ ಐತಲ್ಲ, ಇದು ನನಗ ವಿನಯ್ ಅವರು ಸ್ಪೆಷಲಿ ನಂದು ಏನೆಲ್ಲ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಐತಿ, ಏನೆಲ್ಲ ನನಗೆ ಡೈಲಿ ಯೂಸ್ ಮಾಡಕ್ಕೆ ಏನೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಏನೆಲ್ಲ ಬೇಕಾಗ್ತಾವು ಅವು ಎಲ್ಲ ಇಲ್ಲೇ ಇಟ್ಕೊಂಡು ಈಸಿಲಿ ನನಗೆ ಮಾಡ್ಕೊಳಕ್ ಸಿಗ್ಲಿ, ಈಸಿಲಿ ಇಲ್ಲೇ ಮಿರರ್ ಇರ್ಲಿ, ಟೇಬಲ್ ಇರ್ಲಿ ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಕೊಟ್ಟಾರು. ಮತ್ತು ನಾನೇನ್ ಮಾಡ್ತೀನಿ ಅಂದ್ರೆ ನಂಗೆ ಏನೇನು ರೆಗ್ಯುಲರ್ಲಿ ನಾ ಏನೇನು ಯೂಸ್ ಮಾಡ್ತೀನಲ್ಲ ಅವೆಲ್ಲ ಪ್ರಾಡಕ್ಟ್ಸ್ ಇಲ್ಲೇ ಮುಂದೆ ಇಟ್ಕೊಂಡಿರ್ತೀನಿ. ಅಂದ್ರೆ ಯಾವಾಗ ಬೇಕೋ ಪಟ್ ಅಂತ ಕೈಗೆ ಬಂದ್ಬಿಡ್ತೈತಿ. ಒಂದು ಭಾಳ ಜಾಸ್ತಿ ಟೈಮು ಹೊಡೆಯಂಗಿಲ್ಲ. ಬಟ್ ನಮ್ಮ ಚಿಕ್ಕು ಓಡಾಡಕತ್ತಾಗಿಂದ ಏನ್ ಹೇಳಿ ಬರ್ತಾನು, ಈ ಕಟ್ಟಿ ಮೇಲೆ ಏರ್ತಾನು, ಇಲ್ಲಿವೆಲ್ಲ ಸಾಮಾನು ತಗೊಂಡ್ ತನಗೆ ಎಲ್ಲಿ ಬೇಕಲ್ಲಿ ಮನೆ ತುಂಬಾ ಒಗದ್ ಬರ್ತಾನು. ಹಿಂಗಾಗಿ ಹೋಗಿ ನನಗೆ ಆ ಎಲ್ಲ ಸಾಮಾನು ಹುಡ್ಕ್ಯಾಡ್ಕೊಂಡು ತಗೊಂಡ್ ಬಂದು ಮತ್ತ ಅವನ್ನ ಈ ರೀತಿ ಎಲ್ಲೆಲ್ಲಿ ಹತ್ರ ಜಾಗ ಐತಿ ಅಲ್ಲೇನ ಇಡ್ಬೇಕಾಗ್ತೈತಿ. ಇನ್ನೊಂದ್ ಸ್ವಲ್ಪ ದಿನ ಅವ್ನ ತಿಳುವಳಿಕೆ ಬರುತ್ತಾನ. ಅದರ್ವೈಸ್ ನನಗೆ ಈ ಸ್ಪೇಸ್ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗೈತಿ. ಇದು ನೋಡ್ರಿ, ಇದು ಆಕ್ನೆ ಅಂಡ್ ಸ್ಪಾಟ್ ಕರೆಕ್ಷನ್ ಫೇಸ್ ಸಿರಮ್ ಅಂತೂ ನಾನು ಅಗದಿ ಮುಂದೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಆಕ್ನೆಸ್ ಅಂತೂ ಕೇಳಿ ಬರಂಗಿಲ್ಲ. ಮತ್ ಆಕ್ನೆ ಬರಾಕ ಇದ ಸ್ಪೆಸಿಫಿಕ್ ರೀಸನ್ ಅಂತೂ ಏನು ಇರಂಗಿಲ್ಲ. ಯಾವ್ದೂ ರೀಸನ್ ಅದಾವ, ಬಹಳಷ್ಟು ರೀಸನ್ಸ್ ಅದಾವ. ಬೇರೆ ಏನಾದ್ರೂ ಕಾರಣಕ್ಕಾಗಿ ಆಕ್ನೆಸ್ ಅದು ನಮಗ್ ಬರ್ತಿರ್ತಾವ. ಮತ್ ನಾವು ಎಲ್ಲರೂ ಈ ಆಕ್ನೆ ಮತ್ತು ಸ್ಪಾಟ್ಸ್ ಅದ ಏನ್ ಪ್ರಾಬ್ಲಮ್ ಐತಿ ಅದನ್ನ ಎಲ್ಲರೂ ಕಾಮನ್ಲಿ ರೆಗ್ಯುಲರ್ಲಿ ಫೇಸ್ ಮಾಡ್ತೀವಿ. ಸೊ ಅವಾಗೊಮ್ಮೆ ಆಕ್ನೆ ಬರೋಣ, ಯಪ್ಪ ಇದೇನಪ್ಪ ಹೀಗೆ ಆಕ್ನೆ ಬರ್ತಲ್ಲ ಅಂತ ಹಿಂಗೆಲ್ಲ ಟೆನ್ಷನ್ ಆಗೋದು. ಮತ್ ಅವಾಗ ಏನ್ ಯೂಸ್ ಮಾಡ್ಲಿ ಹೆಂಗ್ ಹೋಗಿಸ್ಲಿ ಹಿಂಗೆಲ್ಲ ತಲೆ ಕೆಡ್ಸ್ಕೊಳ್ಕಿಂತ ನಾನೇನ್ ಮಾಡೀನಿ, ಯಾವಾಗ್ಲೂ ನನ್ನ ಅಂತೇಕ ಇದು ಟ್ಯಾಕ್ ಆಕ್ನೆ ಅಂಡ್ ಸ್ಪಾಟ್ ಕರೆಕ್ಷನ್ ಫೇಸ್ ಸಿರಮ್ ಅನ್ನ ನನ್ನ ಅಂತೇಕನ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರ ನೀವು ಬಹಳ ಸಲ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಕರೆಕ್ಟ್ ನಮ್ದು ಏನಾದ್ರೂ ಮನಿ ಒಳಗ ಅಗ್ದಿ ಮೇನ್ ಸ್ಪೆಷಲ್ ಫಂಕ್ಷನ್ ಇದ್ದಾಗ, ಅಗದಿ ಮೇನ್ ನಮ್ದು ಏನಾದ್ರು ಇಂಪಾರ್ಟೆಂಟ್ ಇವೆಂಟ್ ಇದ್ದಾಗನ ನಮಗ್ ಮುಖದ ಮೇಲೆ ಆಕ್ನೆ ಬಂದ್ಬಿಡ್ತಾವ್. ಸೊ ಅವಾಗ ಒಂಥರ ಅಯ್ಯೋ ಇದೇನಪ್ಪಾ ಅಂತ ಅನ್ನೋರ್ಗತ್ಲೆ ಮೂಡ್ ಆಫ್ ಆಗ್ಬಿಡ್ತೈತಿ. ಮತ್ ಅವಾಗ ಅದನ್ನ ಹೋಗ್ಸಕ್ ಏನೇನ್ ಮಾಡ್ಲಿ ಅಂತ ತಲೆ ಕೆಟ್ಟು ಹೋಗ್ತೈತಿ. ಹಿಂಗಾಗಿ ಬಹಳ ತಲೆ ಕೆಡ್ಸ್ಕೋದ್ ಬೇಡ ಅಂತ ಸಿಂಪಲ್ ರೆಮಿಡಿ ಅಂತ ನಾನು ಟ್ಯಾಕ್ ಅವ್ರದ್ದು ಆಕ್ನೆ ಅಂಡ್ ಸ್ಪಾಟ್ ಕರೆಕ್ಷನ್ ಫೇಸ್ ಸಿರಮ್ ಅನ್ನ ನನ್ನ ಹಂತಕ್ಕೆ ಯಾವಾಗ್ಲೂ ಇಟ್ಕೊಂಡ್ಬಿಟ್ಟಿನಿ. ಟ್ಯಾಕ್ ಆಕ್ನೆ ಅಂಡ್ ಸ್ಪಾಟ್ ಕರೆಕ್ಷನ್ ಫೇಸ್ ಸಿರಮ್ ಬ್ಯಾಕ್ಟೀರಿಯಲ್ ಗ್ರೋತ್ ಅನ್ನ ಕಂಟ್ರೋಲ್ ಮಾಡಿ ರೂಟ್ ದಿಂದ ಆಕ್ನೆನ ಟ್ಯಾಕಲ್ ಮಾಡ್ತೈತಿ. ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡಿ ಸ್ಕಿನ್ ಅನ್ನ ಕ್ಲಿಯರರ್ ಮತ್ತು ಹೆಲ್ದಿಯರ್ನು ಮಾಡ್ತೈತಿ. ಇದ್ರೊಳಗ ಎಲ್ದಿದು ಏನ್ಷಿಯಂಟ್ ಸೀಕ್ರೆಟ್ ಮತ್ತು ನಿಮ್ಮದ ಪವರ್ಫುಲ್ ಸೈನ್ಸ್ ಐತಿ. ಇದು ಇರಿಟೇಷನ್ ನ ಸೂತ್ ಮಾಡಿ ಸ್ಕಿನ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ತೈತಿ ಮತ್ತು ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾ ಜೊತೆನೂ ಫೈಟ್ ಮಾಡ್ತೈತಿ. ಸೊ ಎಲ್ಲರಿಗೂ ಈ ಪ್ರಾಡಕ್ಟ್ ಬಹಳ ಬೆನಿಫಿಷಿಯಲ್ ಐತಿ. ಯಾಕಂದ್ರೆ ಆಕ್ನೆಸ್ ಹೋಗ್ಸೋದು ಅಗ್ದಿ ಬಹಳ ಅಂದ್ರೆ ಬಹಳ ಈಸಿ ಸೊಲ್ಯೂಷನ್ ಅಂತ ಹೇಳ್ತೀನಿ. ಹಿಂಗಾಗಿ ನಿಮ್ಗೂ ಏನಾದ್ರೂ ಈ ಪ್ರಾಡಕ್ಟ್ ಚೆಕ್ ಮಾಡಿ ನೋಡೋದಿತ್ತು, ಯೂಸ್ ಮಾಡಿ ನೋಡೋದಿತ್ತು, ಟ್ರೈ ಮಾಡಿ ನೋಡೋದಿತ್ತು ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ರಿ. ಚಲೋ, ಈಗ ಬ್ರೇಕ್ಫಾಸ್ಟ್ ಟೈಮ್. ಈಗ ನಾಷ್ಟ ಮಾಡಬೇಕು. ಇವತ್ತು ಒಂದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಡೇ ಐತಿ. ಅದನ್ನ ಆಲ್ರೆಡಿ ಟೈಟಲ್ ಥಂಬ್ನೇಲ್ ನೋಡಿ ನೀವು ಗೊತ್ತಾಗಿರ್ಬೋದು ಯಾವ ಸ್ಪೆಷಲ್ ಡೇ ಐತಿ ಅಂತ. ಎಸ್, ಇವತ್ತು ವಿನಯ್ ಅವ್ರದ್ದು ಬರ್ತ್ಡೇ ಐತಿ. ಹಿಂಗಾಗಿ ನಮ್ಮೆಲ್ಲರಿಗೂ ಇವತ್ತು ಸ್ಪೆಷಲ್ ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ನಾವೀಗ ಬ್ರೇಕ್ಫಾಸ್ಟ್ ಮಾಡಕತ್ತೀವಿ. ಆ್ಯಕ್ಚುಲಿ ಇವತ್ತು ಬರ್ತ್ಡೇ ಐತಲ್ಲ, ಸೊ ವಿನಯ್ ಅವ್ರು ಏನಂದ್ರೆ ಇವತ್ತು ಮನೆಯೊಳಗೇನು ನಾಷ್ಟ ಮಾಡಬೇಡ, ನಾನು ಏನಾದರೂ ಸ್ಪೆಷಲ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಇವತ್ತು ಪಾಲಕ್ ದೋಸೆ ಆರ್ಡರ್ ಮಾಡೋರು. ನಾರ್ಮಲ್ ದೋಸೆ ಅಂತೂ ನಾವು ಯಾವಾಗಲೂ ತಿಂತೀವಿ. ಸೊ ಏನಾದರೂ ಸ್ವಲ್ಪ ದೋಸೆ ಒಳಗೆ ಡಿಫ್ರೆಂಟ್ ಇರಲಿ ಅಂತ ಪಾಲಕ್ ದೋಸೆ ತರ್ಸಾರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಎಲ್ಲರೂ ನಮ್ಮ ಮನೆಯವ್ರಿಗೆ ಭಾಳಷ್ಟು ಬರ್ಡೇ ವಿಶೇಷನ ತಿಳಿಸ್ರಿ. ಯಾಕಂದ್ರೆ ಏನಂತಾರಪ್ಪ, ಭಾಳಷ್ಟು ವಿಶೇಷ ಬೇಕು ನಮಗೆ ನಿಮ್ಮದು. ಯಾಕಂದ್ರೆ ನಮ್ಮ ಪೂರಾ ಫ್ಯಾಮಿಲಿನ ಮೇನ್ ನಡ್ಸೋಕೆ ಕರ್ತದವ್ರಿ ಇವ್ರ. ಪ್ಲಸ್ ವಿಶ್ ಯಾಕೆ ಮಾಡೋದಂದ್ರೆ ಅದ್ರಲ್ಲೇ ಒಂದು ಸ್ಟ್ರಾಂಗ್ ಫೀಲ್ ಆಗ್ತದಲ್ಲ, ಮನುಷ್ಯಾಗ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾವ, ಒಂದು ಹೊಸ ಎನರ್ಜಿ ಬರ್ತೈತಿ.
ಸೊ ಚಲೋ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ಇವತ್ತು ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ, ನಮ್ಮ ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಫೀಲ್ ಆಗಲಿ ಅಂತಾರೆ ವಿಚಾರ ಐತಿ ನಂದು. ನೋಡೋಣ ಎಷ್ಟೆಷ್ಟು ನನ್ನ ಕೈಲಿ ಮಾಡೋಕ್ಕಾಗ್ತೈತಿ ಅಂತ. ಇವತ್ತು ವಿನಯ್ ಅವರ ಬರ್ತ್ಡೇ. ಎಸ್, ಫುಲ್ ಎಕ್ಸೈಟೆಡ್. ಮತ್ತು ಈ ಲೈನನ್ನು ನಾನು ಎಷ್ಟು ಸರ್ತಿ ಹೇಳಿದ್ನಲ್ಲ, ಬಿಕಾಸ್ ಆಲ್ರೆಡಿ ನಿಮಗೆ ಗೊತ್ತೈತಿ. ಬಿಕಾಸ್ ಅಷ್ಟು ನಾನು ಇವತ್ತು ಎಕ್ಸೈಟೆಡ್ ಅದೀನಿ. ಬಿಕಾಸ್ ಇವತ್ತು ನನಗಾಗಿ ಭಾಳ ಅಂದ್ರೆ ಭಾಳ ಒಂದು ಸ್ಪೆಷಲ್ ಡೇ ಐತಿ. ಸೊ ವಿನಯ್ ಅವರ ಬರ್ತ್ಡೇ ಅಂದ್ರೆ ಒಂಥರ ಅವ್ರಿಗೇನೋ ಒಂದು ಸ್ಪೆಷಲ್ ಫೀಲ್ ಮಾಡಿ ಕೊಡಬೇಕು ಅಂತ ನಾನು ಭಾಳ ದಿನ ಆಯಿತು ಪ್ಲ್ಯಾನ್ ಮಾಡಕತ್ತಿದ್ನಿ. ಮತ್ತು ಅದು ಆಲ್ರೆಡಿ ಕಂಪ್ಲೀಟ್ ಆಗೈತಿ. ನಿನ್ನೆನೇ ನಾನು ಒಂದು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೀನಿ. ಸೊ ಆ ಮೂಮೆಂಟ್ಸನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಕ್ಯಾಪ್ಚರ್ ಮಾಡ್ಕೊಂಡಿನಿ. ಹೀಗಾಗಿ ಆ ಮೂಮೆಂಟ್ಸನ್ನು ಎಲ್ಲ ಇಲ್ಲಿ ಹಾಕಿರ್ತೀನಿ. ಸೊ ಅದನ್ನೆಲ್ಲ ನೋಡ್ರಿ, ಎಂಜಾಯ್ ಮಾಡಿರಿ. ಮತ್ತು ನಾನು ಕೊಟ್ಟಿದ್ದ ಸರ್ಪ್ರೈಸ್ ಗಿಫ್ಟ್ ಹೆಂಗೆ ಅನಿಸ್ತು ಅದನ್ನೂ ಹೇಳ್ರಿ. ಸೊ ವಿನಯ್ ಅವರು ಆ್ಯಸ್ ಅ ಹಸ್ಬೆಂಡ್ ನನಗಾಗಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಪರ್ಸನ್. ಎಸ್, ಭಾಳ ಎಷ್ಟು ಸಲ ಅನ್ನಲ್ಲ, ಅದಕ್ಕಿಂತನೂ ಜಾಸ್ತಿ ಅವರು ನನಗೆ ಸ್ಪೆಷಲ್ ಪರ್ಸನ್, ಒಂದು ಇಂಪಾರ್ಟೆಂಟ್ ಪರ್ಸನ್. ಸೊ ಹೆಂಗಾಗ್ತೈತಿ ಅಂದ್ರೆ, ನಂದು ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ಮದುವೆ ಆಗೋಣ ವಿನಯ್ ಅವರು ನನ್ನ ಲೈಫನ್ನು ಭಾಳ ಅಂದ್ರೆ ಭಾಳ ಕೆಟ್ಟ ಚೇಂಜ್ ಮಾಡ್ಯಾರು. ಅಂದ್ರೆ ನಾನು ಹೇಳೋಕ್ಕಾಗಂಗಿಲ್ಲ, ಅಷ್ಟು ಲೆವೆಲ್ಗೆ ಚೇಂಜ್ ಮಾಡ್ಯಾರು. ಇವತ್ತು ನಾನು ಒಂದು ಆ್ಯಸ್ ಅ ಶ್ರೀದೇವಿ ಅಕ್ಕ ಅಂತ ನೀವೇನು ನನಗೆ ಗುರ್ತು ಹಿಡಿತೀರಿ, ಅಥವಾ ಏನು ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ಐತಿ ಅದ್ರ ವತಿಯಿಂದ ಭಾಳಷ್ಟು ಜನ ನನಗೆ ಗುರ್ತು ಹಿಡಿತೀರಿ. ನಾನು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಎಷ್ಟೊಂದು ಆನ್ಲೈನ್ ಕ್ಲಾಸಸನ್ನು ನಡೆಸ್ತೀನಿ. ಅದ್ರ ಮುಖಾಂತರ ಎಷ್ಟೋ ಜನ ಎಲ್ಲರೂ ಗುರ್ತು ಹಿಡಿತೀರಿ. ಬಟ್ ಅದರದ್ದು ಮೇನ್ ರೀಸನ್ ಇವತ್ತು ನನಗೆ ನಿಮ್ಮ ಕಡೆಯಿಂದ ಒಂದು ಶ್ರೀದೇವಿ ಅಕ್ಕ ಅಂತ ಒಂದು ಐಡೆಂಟಿಟಿ ಸಿಗಾಕ ಮೇನ್ ರೀಸನ್ ಅದಾರು ವಿನಯ್ ಅವರು. ಸೊ ಅವರನ್ನ ನನಗೆ ಇದು ಒಂದೇನಪ್ಪ ಒಂದು ದಾರಿ ತೋರಿಸಿದ್ದು ಅಂತ ಅನ್ಬೋದು, ಅಥವಾ ಒಂದು ನನಗೆ ಐಡೆಂಟಿಟಿ ಕೊಟ್ಟಿದ್ದು, ಒಂದು ಲೈಫ್ ಒಳಗೆ ಆ್ಯಸ್ ಅ ನಂದು ಅಂತ ಒಂದು ಏನಾದರೂ ಕರಿಯರ್ ಇರಬೇಕು ಅಂತ ನನಗೆ ಈ ಲೆವೆಲ್ಗೆ ಅವರು ತಂದಿದ್ದು. ಎಲ್ಲ ಅಂದರೆ ಎಲ್ಲ ಟೋಟಲ್ ಕ್ರೆಡಿಟ್ ಗೋಸ್ ಟು ಅವ್ರಿಗೇನ. ಎಲ್ಲ ಇದನ್ನು ಅವರ ಮಾಡಿದ್ದು. ಅದರ್ವೈಸ್ ನನಗೇನು ಈ ರೀತಿ ಐಡೆಂಟಿಟಿ ಸಿಗ್ತಿರ್ಲಿಲ್ಲ. ಮತ್ತು ಅವರು ಮನ್ಯಾಗೂ ಈವನ್ ಹೆಂಗಿರ್ತಾರಂದ್ರೆ, ಸ್ವಲ್ಪನೂ ನನ್ನ ಮುಖ ಸ್ವಲ್ಪನೂ ಸ್ಮೈಲ್ ಕಡಿಮೆ ಆಯಿತು, ಒಂದು ಸ್ವಲ್ಪನೂ ನನ್ನ ಮುಖ ಸಪ್ಪಗಾಯಿತು ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಎಷ್ಟು ಬೇಕಾದಷ್ಟು ಬ್ಯುಸಿ ಇರಲಿ, ಎಷ್ಟು ಬೇಕಾದಷ್ಟು ಅವ್ರಿಗೆ ಕೆಲಸ ಇರಲಿ, ಅವ್ರಿಗೆ ಇಮಿಡಿಯೇಟ್ಲಿ ಫೀಲ್ ಆಗ್ತೈತಿ ಯಾಕೋ ನನ್ನ ಮುಖ ಸಪ್ಪಗಾಗೈತಿ, ಯಾಕೋ ನಾನು ಡೈಲಿ ಹೆಂಗಿರ್ತೀನಿ ಹಂಗಿಲ್ಲ. ಸೊ ಇಮಿಡಿಯೇಟ್ಲಿ ಆ ಕೆಲಸ ಬಿಟ್ಟು ಅವರು ಫಸ್ಟ್ ಕ್ವಶನ್ ಆರ್ ಯು ಓಕೆ, ಏನಾಗೈತಿ ಅಂತ ನಂಗೆ ಮಾತಾಡಿಸಿ, ನಂಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು, ನನಗೇನಾದರೂ ಮೂಡ್ ಅಪ್ಸೆಟ್ ಆಗಿತ್ತು ಅಂದ್ರೆ ಅದ್ರ ಒಳಗಿಂದ ಫಸ್ಟ್ ಹೊರಗೆ ತೆಗೆಸಿ ನನ್ನ ಮುಖದ ಮೇಲೆ ಸ್ಮೈಲ್ ತರ್ತಾರೋ. ಮತ್ತು ಅವ್ರದ್ದು ಒಂದು ಇನ್ಸ್ಪಿರೇಷನ್ ನನಗೇನಂದ್ರೆ, ಅವ್ರು ಆಲ್ವೇಸ್ ಏನು ಹೇಳ್ತಾರಂದ್ರೆ, ನೀ ಯಾವಾಗಲೂ ನಕ್ಕೋತೀರ, ನೀ ನಕ್ಕೋತಿದ್ದಂದ್ರೆ ನನಗೊಂಥರ ಎನರ್ಜಿ ಸಿಗ್ತೈತಿ. ನೀ ಒಟ್ಟು ಸ್ಯಾಡ್ ಆಗಬೇಡ, ಮುಖ ಅಪ್ಸೆಟ್ ಮಾಡ್ಕೋಬೇಡ, ಬಿಕಾಸ್ ನೀ ನಕ್ಕೋತಿದ್ದಂದ್ರೆ ನನಗೂ ಒಂದು ಇದನ್ನು ಬರ್ತೈತಿ. ಹೀಗಾಗಿನ ನಾನು ಯಾವಾಗಲೂ ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡ್ತೀನಿ, ಫುಲ್ ಎನರ್ಜೆಟಿಕ್ ಇರೋಕ್ಕೆ ಟ್ರೈ ಮಾಡ್ತೀನಿ. ಈವನ್ ಸಾನುಗ ಚೀಕುಗ ಒಂಚೂರು ಅಂದ್ರೆ ಒಂಚೂರ್ನವ್ರು ಏನೂ ಕಡಿಮೆ ಬೆಳೆಸ್ಕೊಡಂಗಿಲ್ಲ, ನನಗೂ ಕಡಿಮೆ ಬೆಳೆಸ್ಕೊಡಂಗಿಲ್ಲ. ಸ್ವಲ್ಪನೂ ಅಂದ್ರೆ ಕೆಲವೊಂದು ಸರ್ತಿ ನಾನೇ ಏನಾದರೂ ಮರೆತು ಹೋಗ್ಬೋದು, ಬಟ್ ಅವ್ರು ಎಂದೂ ನಮ್ಮ ಲೈಫ್ ಒಳಗೆ ಏನೇನು ಪ್ರಯಾರಿಟಿ ಐತಿ ಅದ್ರ ಬಗ್ಗೆ ಎಂದೂ ಮರೆಯಂಗಿಲ್ಲ. ಕಾಯಂ ಅವ್ರ ತಲೆಯಾಗ ಆಲ್ವೇಸ್ ಒಂದು ಪ್ಲ್ಯಾನಿಂಗ್ ನಡೆದಿರ್ತೈತಿ. ಕಿಚ್ಚಿ ಕುಂದಿದಾತು, ಸಾನೊಂದಿದಾತು, ಶ್ರೀದಿದನಾತು, ಇನ್ನಿದು ಮಾಡಬೇಕು, ಅದು ಮಾಡಬೇಕು, ಆಲ್ವೇಸ್ ಅವ್ರದ್ದೆಲ್ಲ ಲಕ್ಷ್ಯ ನಮ್ಮ ಪ್ರಯಾರಿಟೀಸ್ ಮೇಲೇ ಇರ್ತೈತಿ. ಅವ್ರು ಎಂದೂ ನನಗಿದು ಬೇಕು, ನನಗೆ ಹಂಗಾತು, ನನಗೆ ಹಿಂಗಾತು ಅಂತ ತಮ್ಮದೇನೋ ಪ್ರಯಾರಿಟೀಸ್ ಇರೋಂಗಿಲ್ಲ, ಅಥವಾ ತಮ್ಮದೇನೋ ಅವ್ರಿಗೇನೋ ಲಕ್ಷ್ಯ ಇರೋಂಗಿಲ್ಲ. ಜಾಸ್ತಿಯಾಗಿ ಅವ್ರು ನನಗೆ, ಸಾನುಗ, ಚೀಕುಗ ಏನೂ ಕಡಿಮೆ ಬೀಳಬಾರ್ದು, ನಾವು ಲೈಫ್ ಒಳಗೆ ಏಕ್ದಮ್ ಮಸ್ತ್ ಇರಬೇಕು, ನಮಗೇನೇನು ಬೇಕು ಅದನ್ನೆಲ್ಲ ಕೊಡೋಕನ ಅವ್ರು ಟ್ರೈ ಮಾಡ್ತಾರೋ. ತಮ್ಮದೆಲ್ಲ ಸೈಡ್ಗೆ ಇಡ್ತಾರೋ, ಬಟ್ ಪೈಲ ನಮ್ಮದೆಲ್ಲ ಮಾಡ್ತಾರೋ. ಸೊ ಹೀಗಾಗಿ ನಮ್ಮ ಪ್ರಕಾರ ನಮ್ಮ ಫ್ಯಾಮ್ಲಿಗಾಗಿ ಅವರು ಒಂದು ನಮ್ಮ ಸೂಪರ್ ಹೀರೋ ಅದಾರು. ಸೊ ಇವತ್ತು ನಮ್ಮ ಲೈಫೇನು ನೀವೆಲ್ಲ ಇದನ್ನು ನೋಡಕತ್ತೀರಿ ಅಂತಿರಲ್ಲ, ಭಾಳಷ್ಟು ಜನ ಅಕ್ಕ ನೀವು ಭಾಳ ಬೆಳೆದಿರಿ, ನೀವು ಭಾಳ ಲಕ್ಕಿ ಅದೀರಿ, ನೀವು ಭಾಳ ಬ್ಲೆಸ್ಡ್ ಅದೀರಿ. ಸೊ ಅದರದ್ದೆಲ್ಲ ರೀಸನ್ ವಿನಯ್ ಅವರು. ಇವತ್ತು ಏನಪ್ಪ, ನಾನು ಖರೆ ಹೇಳ್ಬೇಕಂದ್ರೆ ನಾನು ಅಷ್ಟು ಲಕ್ ಮೇಲೆ ನಂಬಂಗಿಲ್ಲ. ನನಗೇನು ಅನ್ನಿಸ್ತೈತಿ ಅಂದ್ರೆ, ನಮ್ಮ ಹಾರ್ಡ್ ವರ್ಕ್, ನಮ್ಮ ಎಫರ್ಟ್ಸ್ ಮತ್ತು ನಮ್ಮ ಬಿಲೀಫ್
ಸ್ಟ್ರಾಂಗ್ ಇತ್ತಂದ್ರೆ ನಾವು ಲೈಫ್ ಒಳಗೆ ಎಲ್ಲಾನು ಪಡಿಬಹುದು ಅಂತ ನನಗೆ ಅನಿಸ್ತೈತಿ. ಅಂದರೆ ಇದೊಂದೊಂದು ಪ್ರಿನ್ಸಿಪಲ್ ಐತಿ. ಬಟ್ ವಿನಯ್ ಅವ್ರನ್ನ ಪಡ್ಯಾಕೆ ಮಾತ್ರ ಎಕ್ಸಾಕ್ಟ್ಲಿ ನೀವು ಹೇಳಿದ ಪ್ರಕಾರ ನನ್ನ ಲಕ್ಕನ ಐತಿ. ನಾನು ಲಕ್ಕಿ ಅದೀನಿ ಅಂತ ವಿನಯ್ ಅವರು ನನಗೆ ಸಿಕ್ಕರು. ನಾನು ಬ್ಲೆಸ್ಡ್ ಅದೀನಿ, ದೇವ್ರದ್ದು ಒಂದು ಏನೋ ಸ್ಪೆಷಲ್ ಆಶೀರ್ವಾದ ನನ್ನ ಮೇಲೆ ಐತಿ ಅಂತ ವಿನಯ್ ಅವರು ನನಗೆ ಸಿಕ್ಕಾರು. ಸೊ ಇನ್ನು ಇದಕ್ಕಿಂತ ನಂಗೆ ಹೆಂಗೆ ಅವ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡಬೇಕು ಭಾಳಷ್ಟು ಐತಿ ಮನಸ್ಸೊಳಗೆ, ಹೇಳ್ಕೊಳಕ್ಕೆ ಭಾಳ ಐತಿ. ಬಟ್ ಅದು ಹೇಳಿದ್ರೆ ಒಂದು ಲೈನ್ ಒಳಗೆ ಮುಗಿಯಂಗಿಲ್ಲ, ಅಷ್ಟೊಂದು ಐತಿ. ಅಷ್ಟವರು ಒಂದು ಟ್ರೂ ಜೆಂಟಲ್ಮನ್ ಅಂತ ಹೇಳ್ತೀನಿ, ಒಂದು ನಮಗಾಗಿ ಸೂಪರ್ ಹೀರೋ ಅಂತ ಹೇಳ್ತೀನಿ. ಸೊ ಇವತ್ತು ಅವ್ರದ್ದು ಸ್ಪೆಷಲ್ ಡೇ ಹಿಂಗಾಗಿ ಅವ್ರಿಗೆ ಒಂದು ಸ್ಪೆಷಲ್ ಫೀಲ್ ಮಾಡಿಕೊಡ್ಬೇಕು ಅಂತ ಒಂದು ಸಣ್ಣ ಎಫರ್ಟ್ ನಾನು ಮಾಡೀನಿ. ಅವ್ರು ನಮ್ಗೆ ಏನೇನು ಮಾಡ್ತಾರೆ ಅದ್ರ ಮುಂದೆ ಇದು ಭಾಳ ಸಣ್ಣ ಎಫರ್ಟ್ ಐತಿ. ಮತ್ತು ಅವರು ಆ್ಯಕ್ಚುಲಿ ಏನು ಹಿಂಗೆ ಗಿಫ್ಟ್ ಕೊಟ್ರನ ಸ್ಪೆಷಲ್ ಅಂತ ಪರಿ ಹಂಗೇನು ನಂಬಂಗಿಲ್ಲ. ಅವ್ರಿಗಾಗಿ ಟ್ರೂ ಫೀಲಿಂಗ್, ಟ್ರೂ ಪ್ರೀತಿ, ಟ್ರೂ ಬಾಂಡಿಂಗ್ ಇದೆಲ್ಲ ಮ್ಯಾಟರ್ ಆಗ್ತೈತಿ. ಬಟ್ ಏನೋ ಒಂಥರ ನೆನಪು ಉಳಿಲಿ, ಒಂಥರ ಏನೋ ಮೆಮೊರಿ ಅಂತ. ಯಾಕಂದ್ರೆ ಅವರು ತಮಗಾಗಿ ತಾವಂತೂ ತಗೊಳ್ಳೋದು ಭಾಳ ಮುಷ್ಕಿಲ್. ಎಲ್ಲ ತಮ್ಮ ಸೈಡ್ ಕಿಟ್ಟಪ್ಪೆಲ್ಲ ನಮ್ದು ನೋಡ್ತಾರೋ. ಹೀಗಾಗಿ ನಾನು ಒಂದು ಪ್ರಯತ್ನ ಮಾಡೀನಿ. ಸೊ ನಮ್ಮ ಇಡೀ ಫ್ಯಾಮಿಲಿನ ಅವರು ಭಾಳ ಚಂದಾಗಿ ನೋಡ್ಕೋತಾರೋ. ಎಲ್ಲರ ಬಗ್ಗೆ ಅವ್ರ ತಲೆಗೆ ಆಲ್ವೇಸ್ ಥಿಂಕಿಂಗ್ ನಡೆದಿರ್ತೈತಿ. ಸೊ ನಾನು ಎಷ್ಟಕ್ಕೂ ಲೆಸನ್ಸ್ ಅವ್ರನ್ನ ನೋಡಿ ಅವ್ರ ಜೊತೆ ಇದ್ದು ಕಲ್ಕೊಂಡಿನಿ. ಹಿಂಗೆ ಮಾಡೋದಿರ್ತೈತಿ, ಇದು ಹಿಂಗಿರ್ತೈತಿ ಅಂತ ಎಷ್ಟೋ ಸರ್ತಿ ನಾನು ರಾಂಗ್ ಹೋದ್ನಿ, ಪಟ ಹೈಪರ್ ಆದ್ನಿ, ಶಿಟ್ ಬಂತು ಅಂದ್ರೆ ತಿಳಿಸಿ ಹೇಳ್ತಾರೋ ಇದು ಹಿಂಗಿರಂಗಿಲ್ಲ, ಇದು ಹಿಂಗಿರ್ತೈತಿ ಅಂತ. ಸೊ ಎಷ್ಟೊಂದು ಲೆಸನ್ಸ್ ಎಲ್ಲ ನಾನು ಅವ್ರನ್ನ ನೋಡೇನ ಕಲ್ಕೊಂಡಿನಿ. ನೀವು ಎಲ್ಲರೂ ವ್ಲಾಗ್ ಒಳಗೆ ನೋಡ್ತೀರಿ ಅವ್ರು ಎಷ್ಟು ಸಮಾಧಾನ, ಎಷ್ಟು ಕೋಆಪ್ರೇಟಿವ್, ಎಷ್ಟು ಒಂಥರ ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ಕೋತಾನೆ ಇರ್ತಾರೋ. ಸೊ ಅವ್ರು ಯಾವಾಗೂ ಹಿಂಗೆ ಎಕ್ಸ್ಪ್ರೆಸ್ ಮಾಡಿ ತೋರ್ಸಂಗಿಲ್ಲ ನಾನು ಅಂತ. ಬಟ್ ನಾನು ಹೇಳಕತ್ತೀನಿ, ಇವತ್ತೇನು ನಮ್ದು ಲೈಫ್ ಐತಿ, ನಮ್ದೇನು ಇದೆಲ್ಲ ಚಾನಲ್ಸ್ ಕಾಣಿಸ್ತಾವೆ, ನಮ್ದೇನು ಬಿಸ್ನೆಸ್ ಐತಿ, ನಮ್ಮ ಖುಷಿ ಎಲ್ಲದಕ್ಕೂ ರೀಸನ್ ಅವರ ಅದಾರು. ಸೊ ಇವತ್ತು ಅವ್ರದ್ದು ಸ್ಪೆಷಲ್ ಡೇ ಐತಿ. ಹೀಗಾಗಿ ನೀವು ಎಲ್ಲರೂ ಅವ್ರಿಗೆ ಬರ್ತ್ಡೇ ವಿಶೇಷನ ತಿಳಿಸ್ರಿ. ಮತ್ತು ದೇವರು ಅವ್ರಿಗೆ ಒಂದು ಚಲೋ ಆರೋಗ್ಯ, ಚಲೋ ಆಯುಷ್ಯ ಕೊಟ್ಟು ಯಾವಾಗಲೂ ಕಾಪಾಡಲಿ, ಯಾವಾಗಲೂ ಅವ್ರ ಮುಖದ ಮೇಲೂ ಸ್ಮೈಲ್ ಇರಲಿ ಅಂತ ವಿಶ್ ಮಾಡಿರಿ. ಬಿಕಾಸ್ ನಿಮ್ಮೆಲ್ಲ ವಿಶೇಷನೂ ಭಾಳ ಇಂಪಾರ್ಟೆಂಟ್ ಅದಾವು. ಸೊ ಅದರಿಂದ ಮತ್ತು ನಮ್ಗೊಂದು ಮಸ್ತ್ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾವೆ, ಒಂದು ಎನರ್ಜಿ ಬರ್ತೈತಿ. ಸೊ ಇಷ್ಟು ಹೇಳೀನಿ. ನನಗೆ ಮತ್ತಿನ್ನು ಜಾಸ್ತಿ ಹೇಳಕತ್ತಂದ್ರೆ ಒಂಥರ ಇಮೋಷ್ನಲ್ ಫೀಲ್ ಆಗ್ತೈತಿ. ಸೊ ಆಲ್ರೆಡಿ ಫೀಲ್ ಆಗಾಕತ್ತೈತಿ, ಬಟ್ ಹಿಂಗೊಂಥರ ದುಃಖ ಬಂದಂಗೆ ಆಗ್ತೈತಿ. ಸೊ ಹೀಗಾಗಿ ಈ ಮೂಮೆಂಟ್ಸನ್ನು ಎಲ್ಲ ಇಲ್ಲಿ ಹಾಕಿರ್ತೀನಿ. ನಾ ಏನು ಕೊಟ್ಟಿನಿ ಅವ್ರಿಗೆ ಬರ್ತ್ಡೇ ಗಿಫ್ಟ್, ಏನು ಸರ್ಪ್ರೈಸ್ ಇತ್ತು ಅಂತ ಅದನ್ನು ನೋಡ್ರಿ ಮತ್ತು ಎಂಜಾಯ್ ಮಾಡಿರಿ. ಭಾಳಷ್ಟು ಸಲ ವಿನಯ್ ಅವರು ನನಗೆ ಏನಾರೇ ಸರ್ಪ್ರೈಸಸ್ ಕೊಡ್ಕೋತಾನೆ ಇರ್ತಾರೋ. ಸೊ ಈ ವರ್ಷದ ಬರ್ಡೇಗೆ ನಾನು ಅವ್ರಿಗೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡೀನಿ. ಒಂದು ಏನಾರೇ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಭಾಳ ದಿನ ಆಯಿತು ನಾನು ವಿಚಾರ ಮಾಡಕತ್ತಿದ್ನಿ. ಸೊ ಫೈನಲಿ ಇವತ್ತು ಕೊಡಕತ್ತೀನಿ. ಸೊ ಅವ್ರಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಹೀಗಾಗಿ ನಿಮಗೂ ಕರ್ಕೊಂಡು ಹೊಂಟೀನಿ. ಈ ಏನು ಮೂಮೆಂಟ್ ಐತಲ್ಲ ಇದು ಯಾವಾಗಲೂ ವ್ಲಾಗ್ ಒಳಗೆ ಮೆಮೊರೇಬಲ್ ಆಗಲಿ ಅಂತ ಹೇಳಿ ಇದನ್ನು ಶೂಟ್ ಮಾಡಕತ್ತೀನಿ ಮತ್ತು ನಿಮ್ಮ ಜೊತೆನೂ ಶೇರ್ ಮಾಡಕತ್ತೀನಿ. ಸೊ ಬರ್ರಿ ಹೋಗುನು ಮಾರ್ಕೆಟ್ಗೆ, ಮತ್ತು ನಾನು ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡೀನಿ ಅವ್ರಿಗಾಗಿ ಏನು ತೊಗೊಳಕತ್ತೀನಿ ಅದನ್ನು ನೋಡೋಣ. ಬಟ್ ನಾನು ಇದ್ರ ಬಗ್ಗೆ ಅವ್ರಿಗೇನೂ ಹೇಳಿಲ್ಲ. ಹೀಗಾಗಿ ಈಗ ನನಗೊಂದು ಸ್ವಲ್ಪ ಸಾಮಾನು ತೊಗೊಳ್ದೈತಿ, ಮಾರ್ಕೆಟಿಗೆ ನಡೀರಿ ಅಂತ ಕರ್ಕೊಂಡು ಹೋಗಕ್ಕಿದ್ದೀನಿ. ಅರ್ಜೆಂಟ್ ಐತಿ, ಈಗ ಹೋಗಬೇಕು, ಅಲ್ಲಿ ಮನೆಯೊಳಗೆ ಬೇಕಾಗೈತೆ ಅಂತ ಹೇಳಿ ಕರ್ಕೊಂಡು ಹೊಂಟೇನಿ. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಏನು ಮಾಡತ್ತೀರ? ಏನು ನೀವು ಆಟ ಆಡ್ಕೋತ ಕೂತೀರಿ ನೋಡಿ ಜೋಡಿ. ನಂಗೆ ಸ್ವಲ್ಪ ಸಾಮಾನು ಬೇಕಾಗೈತಿ ಮನ್ಯಾಗ ಅರ್ಜೆಂಟ್. ಅದಕ್ಕೆ ಸ್ವಲ್ಪ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಬೇಕು ನೀವು. ಈಗ ಹೋಗೋಣ? ಈಗ ಹೋಗ್ಬೇಕು, ಅರ್ಜೆಂಟ್ ಆಯ್ತು. ಸಾಮಾನು ಇಲ್ದ್ರೆ ನಡೆಯಂಗಿಲ್ಲ, ಈಗ ಸದ್ಯ ಹೋಗಬೇಕಾಗೈತಿ. ಚಲೋ ಜಲ್ದಿ ಹೋಗೋಣ. ಜಲ್ದಿ ಹೋಗಿ ಜಲ್ದಿ ಬರ್ಬೇಕು. ಚಿಕ್ಕು ನಡಿ ಬರ್ತಿ? ಇಲ್ಲ ಬರಂಗಿಲ್ಲ, ನೀ ಆಟ ಆಡವದಿ ಬರಂಗಿಲ್ಲ. ಚಿಕ್ಕು ಇಲ್ಲತ್ತ ಗೋಣಾಕತಾನ, ನಾ ಬರಂಗಿಲ್ಲತ್ತ ಗೋಣಾಕತಾನ. ಚಲೋ ಹೋಗುನ, ನಡಿ ಚಿಕ್ಕು ಹೋಗುನ. ಮಾರ್ಕೆಟ್ಗೆ ಹೋಗೋದೈತಿ ಅಂತ ಹೇಳಿದ್ನಿ. ಈಗ ನಾನು ಎಲ್ಲಿ ಹೇಳ್ತೀನಿ ಡ್ರಾಪ್ ಮಾಡಬೇಕು ಅಂತ ಹೇಳಿ ಎಲ್ಲಿ ಕರ್ಕೊಂಬಂದಿನಿ ಅಂದ್ರೆ ಚಿಕ್ಕು ರಿಲಯನ್ಸ್ ಡಿಜಿಟಲ್ ಕರ್ಕೊಂಬಂದೇನಿ. ಟಿವಿ ತಗೋದೈತಿ ಮನ್ಯಾಗ ಟಿವಿ ಐತ್ಲ, ಟಿವಿ ಐತಿ, ವಾಷಿಂಗ್ ಮಷಿನ್ ಐತಿ, ಫ್ರಿಡ್ಜ್ ಐತಿ, ಮತ್ತೆ ನಿಮ್ ಬಡ್ಡೆಗಂಡ್ ಟಿವಿ ಫ್ರಿಡ್ಜ್ ಕೊಡೋದಿರ್ತದ. ಮತ್ತೇನರಿ ಹೇರ್ ಡ್ರೈಯರ್
ಹೇಳ್ರ ಚಿಕ್ಕ ಪಪ್ಪಗೆ ಹೇಳ್ರ ಗಿಫ್ಟ್ ಕೊಡೋನು. ಏನ್ ತಗೋದೈತಿ? ಏನ್ ತಗೊಳ್ದೈತಿ? ಏನ್ ಖರಾಬ್ ಆಗೈತಿ ನಿಮ್ದ? ನಂದೆಲ್ಲ ಓಕೆ ಐತ್ವಾ, ನಂದೇನು ಖರಾಬ್ ಆಗಿಲ್ಲ. ನಮ್ ಬಾಡಿ ಪಾರ್ಟ್ ಹೇಳತ್ತಿಲ್ಲ, ವಸ್ತು ಹೇಳತ್ತೇನೆ. ನಂದ ವಸ್ತು ಹೇಳತ್ತೇನೆ ನಾನು. ನಿಮ್ದು ಏನ್ ಖರಾಬ್ ಆಗೈತಿ? ಇಲ್ಲ ಲೈಟ್ ಅಥವಾ ಬಂದ ಚಲೋ. ಕರ್ನ ಏನ್ ತಗೋದೈತಿ ಇಲ್ಲ? ನಿಂಗೆ ತಗೋದೈತಿ ನಂಗೆ ತಗೋದೈತಿ? ನಿಮಗ ನನಗ್ ಬೇಕಾಗಿದ್ರೆ ನಾ ನಿಮಗ್ ಹೇಳ್ತಾನಲ್ಲ, ಹಿಂಗ್ಯಾಕ್ ಕರ್ಕೊಂಡ್ ಬರ್ತಾನೆ ಹೇಳಲ್ದ. ನಂಗೆ ಮೊಬೈಲ್ ತಗೋದೈತಿ ನಂಗೆ. ಮತ್ತೆ ನಿಮ್ದು ಯಾವ ವಸ್ತು ಖರಾಬ್ ಆಗೈತೆ ಅದಲ್ಲ. ನಮ್ಮವ್ರದ್ದು ಮೊಬೈಲ್ ಭಾಳ ಅಂದ್ರೆ ಭಾಳ ಖರಾಬ್ ಆಗೈತಿ. ಲಿಟ್ರಲಿ ಅದು ಓಪನ್ ಮಾಡ್ಬೇಕಂದ್ರೆ ಒಂದು ತಾಸು ಗುದ್ದಾಡ್ಬೇಕಾಗ್ತೈತಿ, ಅಷ್ಟು ಖರಾಬ್ ಆಗೈತೆ ಅದು. ಜಲ್ದಿ ಲಾಕ್ ಓಪನ್ ಆಗಂಗಿಲ್ಲ, ಜಲ್ದಿ ಕಾಲ್ ರಿಸೀವ್ ಮಾಡಕ್ ಬರಂಗಿಲ್ಲ, ಜಲ್ದಿ ಕಾಲ್ ಕಟ್ ಆಗಂಗಿಲ್ಲ, ಜಲ್ದಿ ಮೆಸೇಜಸ್ ಓಪನ್ ಆಗಂಗಿಲ್ಲ, ಜಲ್ದಿ ಏನೋ ಸೆಂಡ್ ಆಗಂಗಿಲ್ಲ. ಸೊ ಭಾಳ ದಿನ ಆಯ್ತು ಹಂಗ ಯೂಸ್ ಮಾಡತ್ತಾರ ಅವ್ರು. ಇರ್ಲಿ ಬಿಡ ಅಂತೇಳಿ ಹಂಗ ಯೂಸ್ ಮಾಡತ್ತಾರ. ಹಿಂಗಾಗಿ ಇವತ್ತು ನಾನು ಬರ್ಡೇಗಾಗಿ ಅವ್ರಿಗೆ ಆಸ್ ಅ ಸರ್ಪ್ರೈಸ್ ಗಿಫ್ಟ್ ಅಂತ ಮೊಬೈಲ್ ಕೊಡತ್ತೀನಿ. ಬಟ್ ಯಾವ ಮೊಬೈಲ್ ಅದನ್ನ ನಿಮಗೆ ಹೇಳಿಲ್ಲ. ನಾ ಹೇಳಿದ್ದೇನೆ ತಗೊಳೋದೈತಿ ನೀವು. ಐಫೋನ್ ಇಲ್ಲ. ಐಫೋನ್ ಆಲ್ರೆಡಿ ಒಂದ್ ಐತ್ಲ ಮನ್ಯಾಗ, ಸಾಕೇನು ಒಂದ್ ಐಫೋನ್. ಒಪ್ಪೋ ವಿವೋ ನೋಡುವಮ್ಮ ಯಾವಾಗೋ ನೀವು ಒಂದ್ ನಂಗೆ ತೋರ್ಸಿದ್ರಿ ಮೊಬೈಲ್ ಭಾಳ ಮಸ್ತ್ ಐತಿ, ಹೊಸಾದ್ ಬಂದೈತಿ ನೋಡಂತ ತೋರ್ಸಿದ್ರಿ, ಅದ್ ಕೊಡ್ಸಕದನ್ನ ನಾನು. ಅಂದ್ರೆ ಆಲ್ರೆಡಿ ತಗೊಂಡಿಟ್ಟೀಗ? ತಗೊಂಡೇನ್ ಇಟ್ಟಿಲ್ಲ, ಸಿಲೆಕ್ಟ್ ಮಾಡಿಟ್ಟನ್ನ. ಈಗ ನಿಮ್ ಜೊತೆನ ತಗೊಳ್ದೈತಿ, ಬಿಕಾಸ್ ನಂಗೆ ಅಷ್ಟು ಟೆಕ್ನಾಲಜಿದ ಐಡಿಯಾ ಇಲ್ಲಲ್ಲ. ಸೊ ಸುಮ್ನೆ ಏನಾರು ಮಾಡಕ್ ಹೋಗಿ ಏನಾರು ಗೊಳ ಉತ್ಸರಾಟ ಆಗೋದ್ ಮಾಡತ್ತ. ಬಟ್ ನಾ ಸಿಲೆಕ್ಟ್ ಮಾಡಿಟ್ಟೇನ ಅದನ್ನ ತಗೊಳ್ದೈತಿ, ಹಿಂಗೆ ಹೇಳ್ತೇನೆ. ಅಂದ್ರೆ ಹೇಳಿ ಇಟ್ಟಿಯಲ್ಲ, ಬಂದ್ ಹೋಗೇನ್ ನಾನು ನಡುವಮ್ಮಿ ಹಿಂಗ. ಕರೆನಾ? ಬಂದು ನೋಡಿ ಹೋಗೇನ್. ನೋಡ್ಚಿಕು ಬಜೆಟ್ ನೋಡ್ಬೇಕಲ್ಲ ಮತ್ ಬಜೆಟ್ ಅದಿಲ್ಲ. ಚಲೋ ಹೋಗೋಣ ಒಳಗ. ನಡಿ. ಚಿಕ್ಕೋನಂದ ಆ ಮಮ್ಮಿ ಪಪ್ಪ ಎಲ್ಲಿ ನಡು ಡ್ರಾಪ್ ಮಾಡಿ ಮಾತಾಡ್ಕೊತ ಬಿಟ್ರಲ್ಲ ಅನ್ನತಾನ. ಐಫೋನ್ 15 ಬಂದೈತಿ. ಕರೆನ ಐಫೋನ್ 15 ಕೊಡ್ಸತ್ತಿಲ್ಲ ಈಗ ನಿಮಗೆ. ಅದ್ ಕೈಲಿ ಬಂದಿರ್ತೀರ ಅದಲ್ಲ, ಇದು ಬರಲ್ ತೋರಿಸ್ತಾನೆ. ನೀವ ಹೇಳ್ರಿ ಸರ್. ಇದು ಸ್ಯಾಮ್ಸಂಗ್ Z Fold 5. ನೋಡು ಅಂದಿದ್ರಲ್ಲ ಮತ್ತೆ ಮಸ್ತ್ ಐತದ. ಪೂರಾ ಓಪನ್ ಆಗ್ತೈತಲ್ಲ ಮತ್ತೆ ನೋಡುದು. ಇದು ತೋಲಿ ಇದು ಮತ್ತೆ ಒಂಥರ ಡಿಫ್ರೆಂಟ್ ಐತಲ್ಲ. ಮತ್ತೆ ನೋಡ್ಲಿ ಈ ಕಡೆ ಸ್ಕ್ರೀನ್ ಐತಿ, ಇಲ್ಲಿ ಸ್ಕ್ರೀನ್ ಐತಿ ಇದ್ರದ್ದು. ಕರ್ನ ಕೊಡ್ತಿಲ್ಲ ಮತ್ತೆ ಮಜಾಕ್ ಮಾಡತ್ತಾನ. ಬರ್ಡೇ ಗಿಫ್ಟ್. ಬರ್ಡೇ ಗಿಫ್ಟ್ ಚಿಕ್ಕು. ನಿಂಗೇನು ಬೇಕು? ಫ್ರಿಜ್ ಬೇಕೇನ? ಫ್ರಿಜ್, ಮಿನಿ ಫ್ರಿಜ್ ಬೇಕಾಗಿತ್ತು. ಮಿನಿ ಫ್ರಿಜ್ ನೋಡಲ್ಲ, ಆರಾಮ್ಸೆ ಬರ್ತೈತೆ ಹಂಗೆಲ್ಲ ತೆಗೆ. ನೋಡೋದು ಹೆಂಗೆ ಗೊತ್ತೈತೆ ಎಲ್ಲ ತೆಗಿಯೋದು. ಸೊ ಈ ಮೊಬೈಲ್ ನಾನು ಇವ್ರಿಗೆ ಕೊಡ್ಸಕತ್ತೀನಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5. ಸೊ ಇದು ಚಲೋ ಇವ್ರಿಗೆ ಕೊಡೋಣ ರೀ. ತಗೋರಿ, ನಂದು. ಎಸ್, ನಿಮ್ದು ಫೈನಲ್ ಗಿಫ್ಟ್. ಮೊಬೈಲ್ ಫೋನ್ ಅನ್ಸಮತ್ಲಕ್ಕು ಇಂಥ ದೊಡ್ಡ ಬಾಕ್ಸ್. ಟ್ಯಾಬ್ ಅನ್ಸದತ್ಲ. ಸ್ಯಾಮ್ಸಂಗ್ Z Fold 5 ಇಷ್ಟು ದೊಡ್ಡದೈತಿ ಫೋನ್ ಖರೇನ. ಮತ್ತೆ ಟ್ಯಾಬ್ ಗತ್ಲ ಅನ್ಸದತ್ಲ. ಆಗಲೇ ನೋಡಿದಾಗ ಅಷ್ಟು ಅನಿಸೋಗಿತ್ತು. ನಂಗೆ ಪೈಲೇ ಅದು ಹಾರ್ಡ್ ಡಿಸ್ಕ್ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಲ್ಲ ಹಂಗೆ ಅನಿಸ್ತು. ಹಾರ್ಡ್ ಡಿಸ್ಕ್ ಅತ್ಲೆ ಒಮ್ಮೆ ಕೈಯಾಗ ಕೊಡೋಣ, ಬಾಕ್ಸ್ ಕೈಯಾಗ ಕೊಡೋಣ, ಒಮ್ಮೆ ಹಾರ್ಡ್ ಡಿಸ್ಕ್ ಮಾಡ್ರಲ್ಲ. ನಿಮ್ದೇ ಐತೆ, ನೀವು ಯಾವಾಗ ಬೇಕು ಅವಾಗ ಓಪನ್ ಮಾಡ್ರಿ. ನಾನು ಚಿಕ್ಕ ಓಪನ್ ಮಾಡ್ತೀವ. ನಾನು ಚಿಕ್ಕ ಓಪನ್ ಮಾಡ್ತೀವಿ. ಫುಲ್ ಖುಷ್ ಕಾಣತೈತಿ ಮುಖ. ಇದೇನಿರುತ್ತೆ ಮಜಾ ಬರ್ತೈತಿ ಹಿಂಗಾರೆ. ಮೊಬೈಲ್ ಅನ್ಸವಾತಿದ್ ಕರೆನ ಲೆಕ್ಕ. ಟ್ಯಾಬ್ ಅನ್ಸದ. ಟ್ಯಾಬ್ ವಾವ್, ಬ್ಲ್ಯಾಕ್ ಕಲರ್ ಭಾರಿ ಐತ. ಫುಲ್ ದೊಡ್ಡ ಸ್ಕ್ರೀನ್, ಫ್ರಂಟಿಗೂ ಸ್ಕ್ರೀನ್, ಒಳಗೂ ಸ್ಕ್ರೀನ್. ಇಲ್ಲಿ ಸ್ಕ್ರೀನ್, ಇಲ್ಲಿ ಸ್ಕ್ರೀನ್, ಇಲ್ಲಿ 3 ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, 5 ಕ್ಯಾಮ್ರಾ.
ಎಲ್ಲ ಆಕ್ಟಿವೇಶನ್ ಅದು ಎಲ್ಲ ಆಯ್ತು, ಎಲ್ಲ ಚೆನ್ನಾಗಿ ವ್ಯವಸ್ಥಿತ ಎಲ್ಲ ಸರ್ವಿಸ್ ಕೊಟ್ಟರು, ಎಲ್ಲ ಹೇಳ್ಕೊಟ್ರು ಮೊಬೈಲ್ ಬಗ್ಗೆ. ಭಾಳ ಖುಷಿಯಾಗತ್ತೈತಿ. ನನ್ನ ಬರ್ಡೇ ಗಿಫ್ಟ್ ತೊಗೊಂಡು ಹೋಗಕ್ಕೆ ನಾಳೆ ಹಿಡಿದು ಯೂಸ್ ಮಾಡಕ್ಕೆ ಚಲೋ ಮಾಡ್ತೀನಿ. ಥ್ಯಾಂಕ್ ಯು ಶ್ರೀ. ಥ್ಯಾಂಕ್ ಯು ಸರ್. ಎಲ್ಲ ಚೆನ್ನಾಗಿ ಎಲ್ಲ ಚಲೋ ಥ್ಯಾಂಕ್ ಯು ಸರ್ವಿಸ್ ಡಿಸ್ಕೌಂಟ್ ಎಲ್ಲ ಮಾಡಿ ಕೊಟ್ಟರು. ಓಕೆ, ಥ್ಯಾಂಕ್ ಯು. ಚಿಕೋ ಇವತ್ತು ಪಪ್ಪನ ಬರ್ಡೇ ಐತಿ, ವಿಶ್ ಮಾಡಿದ್ರಿ? ತನ್ನ ಇಲ್ಲತ್ತ ಹಿಂಗ ತಗೋಣತ್ತ. ಥ್ಯಾಂಕ್ ಯು ಬೇಟಾ. ಹ್ಯಾಪಿ ಬರ್ಡೇ ಪಪ್ಪ, ಹ್ಯಾಪಿ ಬರ್ಡೇ ಪಪ್ಪ. ಎಲ್ಲ ನೋಡ್ರಿ ಮತ್ತೆ ಬಂದ್ ನೋಡಿ ವಿಶ್ ಮಾಡಕ್ಕ. ವಿಶ್ ಮತ್ತ ಹ್ಯಾಪಿ ಬರ್ಡೇ ಪಪ್ಪ. ಗುಂಡಿ ಫೋನ್ ಮಾಡಿದ್ರಿ ಪಪ್ಪಾಗ ವಿಶ್ ಮಾಡಿದ್ರಿ? ಹೌದು. ಹೆಂಗ ಅನಿಸ್ತು ನನ್ನ ಗಿಫ್ಟ್ ನಿಮಗ? ಮಸ್ತ್ ಐತು ಖರೇನ. ನೋಡಿಲ್ಲಪ್ಪಿ ಇದ ಫ್ರಂಟ್ ಇದನ್ನ ಸ್ಕ್ರೀನ್, ಇಲ್ಲಿ ನಿಂಗೆ ಏನ್ ಬೇಕೆಲ್ಲ ಮಾಡ್ಬೋದು. ನಂಗೆ ಓದಿದೆಲ್ಲ ನಾನು ನೋಡಿ ಚಾಯ್ಸ್ ಮಾಡಿ, ನೀವು ನಂಗೆ ಗೊತ್ತಿಲ್ದವ್ರಿಗ್ಲೇ ಹೇಳತ್ತ. ಅಲ್ಲ ಆಮೇಲೆ ಇದು ಬ್ಯಾಡ ಅಂತಂದ್ರ ಹಿಂಗ ಓಪನ್ ಮಾಡೋದಿದೆ ನೋಡಿಲ್ಲಿ. ಓ ಮೈ ಗಾಡ್. ನನ್ ಮೇನ್ ಏನ್ ಲೈಕ್ ಅಂತ ಹೇಳು, ನಾ ಯಾಕೆ ಇದನ್ನ ಫೈನಲ್ ಮಾಡಿದೆ ಅಂದ್ರೆ ಇದಿಷ್ಟು ದೊಡ್ಡ ಸ್ಕ್ರೀನ್ ಸಂಬಂಧ. ಖರೇನ ನಂಗೆ ಎಲ್ಲಾ ವರ್ಕ್ ಇದ್ರಾಗ ಮಾಡ್ಬೋದು. ಈಗ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ದಾಗ ಮಾಡೋ ವರ್ಕ್ ಎಲ್ಲ ಚಿಕ್ಕನ ಇದ್ರಾಗ ಮಾಡ್ಬೋದು. ಈಗ ನೀವು ಸಿಕ್ಕಾಪಟ್ಟೆ ಮೊದ್ಲ ವರ್ಕ್ ಮಾಡ್ತೀರಿ, ಲ್ಯಾಪ್ಟಾಪ್ ಹಿಡ್ಕೊಂಡು ಕೊಡಿರ್ತೀರಿ. ಇದು ಮಿನಿ ಲ್ಯಾಪ್ಟಾಪ್ ಗತ್ಲೆನ ಐತಿ, ಇದು ಮಿನಿ ಟ್ಯಾಬ್. ಮಸ್ತ್ ಐತಿ ಮೊಬೈಲ್ ಖರೇನ ಬರೈತಿ. ಮತ್ ನೋಡಪ್ಪ ಏನ್ ಭಾರಿ ಅಂದ್ರೆ ಫೋಲ್ಡಿಂಗ್ ಫೋನ್ ಬರ್ತದ ನಂಗೆ ಅನ್ಸಿದ್ದಿಲ್ಲ ನೋಡಿ. ಆಕ್ಚುಲಿ ಫಸ್ಟ್ ಐಫೋನ್ ತಗೋಬೇಕತ್ತಿತ್ತ, ಐಫೋನ್ 15 Pro. ಬಟ್ ಐಫೋನ್ ಆಲ್ರೆಡಿ ಒಂದ್ ಮನ್ಯಾಗ ಐತ್ಲಾ, ಅದಕ್ಕೆ ಇದು ಡಿಫ್ರೆಂಟ್, ಎಕ್ದಮ್ ಡಿಫ್ರೆಂಟ್ ಅನಿಸ್ತು. ನೋಡ್ರಿ ಹೆಂಗ್ ಕಾಣಿಸ್ತದ ಕೈಯಾಗ. ಮಸ್ತ್ ಕಾಣುತ್ತೆ, ಎಕ್ದಮ್ ಬಾರಿ. ಥ್ಯಾಂಕ್ ಯು ಸೋ ಮಚ್. ಮತ್ತ ಜೋರ್ದಾರ್ ಪಾರ್ಟಿ ಕೊಡ್ಬೇಕು. ಮತ್ತ ಎಕ್ದಮ್ ಬರ್ಬಕ್ಕಮ್ ಗಿಫ್ಟ್ ಕೊಟ್ಟನ್ನ. ಎಲ್ಲಿ ಗೋವಾಕ್ ಹೋಗೋಣ? ಗೋವಾಕ್ ಬೇಡ, ಮಾಲ್ಡೀವ್ಸ್ ಹೋಗುನು. ಮಾಲ್ಡೀವ್ ಬೇಡ, ಲಕ್ಷದ್ವೀಪ ಹೋಗೋದೈತಿ ಈಗ. ಲಕ್ಷದ್ವೀಪ್ ಬಾಯ್ಕಾಟ್ ಮಾಲ್ಡೀವ್ಸ್, ಓನ್ಲಿ ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್. ನಮ್ ದೇಶದ ಟೂರಿಸಂ ಹೆಚ್ಚು ಮಾಡೋದೈತಿ. ಎಲ್ಲರೂ ಕರ್ಕೊಂಡ್ ನಡ್ರಿ. ಮತ್ತ ಹೌದಿಲ್ ಚಿಕ್ಕು? ಚಿಕ್ಕು ಔಷಧ ಬಾಟ್ಲಿ ತಗೊಂಡು ಓಡ್ಯಾಡತ್ತ ನಾವು. ಇವನ್ ಸ್ಟೈಲಿಶ್ ಅನ್ಸದ ನಾವ್ ಕೈಯಾಗ ಸುಕ್ಕ. ಅದ್ರಾಗ ಆಕ್ಚುಲಿ ಬ್ಲೂ ಕಲರ್ ಒಂದ್ ಐತಿ. ಬ್ಲೂ ಕಲರ್ ಬೇಕಾಗಿತ್ತು, ಬಟ್ ಅದ ಅವೈಲೇಬಲ್ ಇರ್ಲಿಲ್ಲ. ಕವರ್ ಹಾಕಿಸ್ತೀನಿಲ್ಲ ಬ್ಲೂ ಕಲರ್. ಕವರ್ ಮಸ್ತ್ ಅಂತದ್ ಹಾಕ್ರಿ. ಹಿಂಗ 4 ಮಂದಿಗ ಹಿಡಿದ್ರ ಕೇಳ್ಬೇಕ್ ನೋಡಿ ಯಾವ ಮೊಬೈಲ್ ರೀ ಇದು. ಮತ್ತ ಈಗ ನೋಡಿ ಹಿಂಗ ಓಪನ್ ಮಾಡ್ಲಿಂದ್ರ ಸಾಕು. ನೋಡಿ ಮತ್ತ ಮಸ್ತ್ ಫುಲ್ ಭಾರಿ ಐತಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಮುಖದ ಮೇಲೆ ಖುಷಿ ತಡ ಹೊಳ್ಯಾಗತೈತಿ. ಮತ್ತ ಖರನ ಮೊಬೈಲ್ 2 ವರ್ಷ ನಾ ಯೂಸ್ ಮಾಡತ್ತೀನಿ, ಮತ್ ಪೂರಾ ಖರಾಬ್ ಆಗಿತ್ತದ. ಅದಕ್ಕಾರೆ ಕೊಡ್ಸಲ್ಲ. ನೀವಿಲ್ಲಾದ್ರೆ ಇನ್ನೂ 2 ವರ್ಷ ಹಂಗ ಬಿಡ್ತಿದ್ರ ಅದನ್ನ, ಇನ್ನೂ 2 ವರ್ಷ ಹಂಗ ಗುದ್ದಾಡ್ಕೊತ ಯೂಸ್ ಮಾಡ್ತಿದ್ರ ಅದನ್ನ. ಅದಕ್ಕ ಫೈನಲಿ ನಾನ ವಿಚಾರ ಮಾಡ್ನಿ, ಇವ್ರನ್ನ ಹಿಂಗ ಬಿಟ್ರ ಹಂಗ ಯೂಸ್ ಮಾಡ್ಕೋತ ಕೊಂಡಿರ್ತಾರತ್ತ. ದಿದ್ದಿ 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 ಚಿಕ್ಕು 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 ಇದು ಪಪ್ಪನ ಬರ್ಡೇ ಐತ್ರಚಾ ಪಪ್ಪ. ಆ್ಯಕ್ಚುಲಿ ನಾವು ಇವು ಪ್ಲಾಂಟ್ಸ್ ತೊಗೊಳುವಾಗ ಇದನ್ನ 2 ದಿನಕ್ಕೊಮ್ಮೆ ನೀರು ಹಾಕಿದ್ರೆ ನಡೀತತ್ತ ತಂದಿದ್ರು. ಅದು ಸ್ಪ್ರೇ ಆರ್ಡರ್ ಹಾಕ್ಬೇಕ್ರಿ ಎಲ್ಲರೂ. ನಮಗೆ ನಮ್ಮ ವ್ಯೂವರ್ಸ್ನು ಅದ ಹೇಳತ್ತಾರ, ನೀವು ಹಿಂಗೆ ನೀರು ಹಾಕಿರ ಎಲ್ಲ ತಳಗ್ ಗಾಡಿ ಎಲ್ಲ ಗಾಣಿ ಆಗ್ತೈತ. ಇಲ್ಲ ಹಾಕಿನಿ, ಅದು ಬರಕ್ಕೆ ಒಂದು ಸ್ವಲ್ಪ 2-3 ಡೇಸ್ ಟೈಮ್ ಬೇಕು. ಸೊ ಏನು ಹೇಳತ್ತಿದ್ನಂದ್ರೆ 2 ದಿನಕ್ಕೊಮ್ಮೆ ನೀರು ಹಾಕಿರ ನಡೀತೈತೆ ಅಂತ ಹೇಳಿದ್ರು. ಬಟ್ ಇಲ್ಲಿನೂ ಜಾಸ್ತಿ ಬಿಸಿಲು ಬರಂಗಿಲ್ಲ ನಾವು ತಿಳ್ಕೊಂಡಿದ್ವಿ. ಬಟ್ ಮಧ್ಯಾಹ್ನದ ಮುಂದೆ ಒಂದು ಸ್ವಲ್ಪ ಬಿಸಿಲು ಬರ್ತೈತಿ, ಹಿಂಗಾಗಿ ಒಣಗಾತೈತಿ ಮಣ್ಣು. ಒಣಗದ್ ಕೂಡ ಹಾಕ್ರ ಅಂತ ಹೇಳಿದ್ರೆ. ಇದು ನೋಡ್ರಿ, ಇದು ನೋಡಿ ಈ ಗಿಡ ಹೋಗೈತೆ. ಆ್ಯಕ್ಚುಲಿ ಇದು ಹೋಗೈತಿ ಮ್ಯಾಲಿಂದ 2 ಗಿಡಗಳು ಹೋಗ್ಯಾವು. ಇನ್ನು ಅವನಷ್ಟು ಚೇಂಜ್ ಮಾಡಬೇಕು. ಮತ್ತು ಮಣ್ಣು ಒಟ್ಟು ಡ್ರೈ ಬಿಡಕ್ಕೆ ಕೊಡ್ಬೇಡ್ರಿ ಅಂತ ಹೇಳಾರು. ಡ್ರೈ ಆದ ಕೂಡ ನೀರು ಹಾಕ್ರ ಅಂತ ಹೇಳಾರು. ಆ್ಯಕ್ಚುಲಿ ಸಾನು ಬರೋಣ, ಸಾನೂನ್ ಕೈಲೇ ಹಾಕಿಸ್ಬೇಕಂತ ವಿಚಾರ ಮಾಡಿದ್ನಿ. ಬಟ್ ಇವ್ರಂದ್ರು ಅನ್ಕ ನಾನು ಹಾಕ್ತೇನೆ ತಗೋ, ಅದ ಮತ್ ಮರತ್ತು ಬಿಟ್ಟಿವಿ ಅಂದ್ರೆ ಹಂಗ ಇದನ್ನ ಆಗ್ತೈತಿ, ನಾನು ಹಾಕ್ತೀನಿ ಅಂತೇಳಿ ಹಾಕಾಕತ್ತಾರು. ಆ ಸಾನುಗುನು ಈಸಿ ಅದ. ಸ್ಪ್ರೇ ಗೊಚ್ಚಲಂದ್ರೆ ದಿನ ಹಾಕಿ ಹಚ್ಬಿಡಕ್ಕೆ ಬರ್ತೈತಿ. ಇದು ಸ್ಪ್ರೇ ನೀನ ಹಾಕೋದು, ಗೊಜ್ಜೋದ ಗಿಡಕ್ಕೆ ನೀರು ಎಲ್ಲ ಯಾವಾಗೊಮ್ಮೆ ದುಡ್ಡು ಹೋಗ್ತಾವ. ಹಿಂಗಾಗಿತ್ತು. ನಿನ್ನೆ ಒಂದು ಯಾವುದೋ ಫ್ಲವರ್ ಬತ್ತದ ತೋರಿಸಿದ್ರಲ್ಲ, ಇವತ್ತು ಯಾಕೋ ಮಕ್ಕೊಂಡಿತ್ಲ ಅದ. ರಾತ್ರಿ ಅರಳಿತ್ತು ನೋಡ, ರಾತ್ರಿ ಅಷ್ಟು ಫುಲ್ ಇದನ್ನಾಗಿತ್ತದ. ಹಾ ಹಿಂಗ್ ಮಕ್ಕೊಂಡ್ಬಿಡ್ತದ. ನಾನು ಈಗ ಸ್ಕೂಲ್ದಿಂದ
ಸಾವ್ಕಾಶ ಕಿತ್ತು ಬಂದಿದ್ದೆ ಎಲ್ಲರೂ ನೋಡ್ಲಾ ಇವ್ ನೋಡು ಅದಲ್ಲ ಹಾಕಿ ಮಾಡಕತ್ತಾನ ತಾನು ಬಂದ್ ನಿಮ್ಮ ಮೈ ಮೇಲೆ ಬೀಳತ್ತಾನ. ಇಬ್ರು ವಿಶ್ ಮಾಡ್ರಿ ನಂಗೆ. ನಾನಿಬ್ರು ಗುಂಡಾ ಮರಿಗಳ. ಓ ಸಾವ್ಕಾಶ ಬಿದ್ಕಿತ್ತ. ಏ ಊಟ ಮಾಡಿ ಅವ್ನ್ ಬಾಯಿ ತೊಳೆದಿಲ್ ಕಾಣ್ತೈತಿ. ಅದ ತೊಳಿತ ನಾವು ಓಡಾಡದನ್ ಒಟ್ಟ ಕೈಗ ಹತ್ತವಲ್ಲ ಅವ್ ನನಗ. ಹುಲಿ ಗಟ್ಲೆ ಅದೇನ್ ಬಂದ್ ನನ್ ಮುಖಕ್ಕೆ ಹತ್ತು. ಅಯ್ಯ ಹೆಂಗ್ ಆಗತ್ತಾನ ನೋಡಲಿ. ಚಿಕ್ಕ ನೋಡು ಹುಲಿ ಗಟ್ಲೆ ಕಾಣತ್ತಿ. ಮತ್ತ ಅದನ್ ಬಂದ್ ನನ್ ಮುಖಕ್ ವರ್ಷಕತ್ತಾನ ಮುಸ್ರಿ ಎಲ್ಲ. ಚಿಕ್ಕ ಹುಲಿ ಗಟ್ಲೆ ಕಾಣತ್ತಿ. ಇಲ್ಲ ಹುಲಿ ಗಟ್ಲೆ ಕಾಣತ್ತಿ. ಇಲ್ಲ 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 ಇಲ್ಲ. ನಾನು ಪಪ್ಪಾಗೇನ್ ಸರ್ಪ್ರೈಸ್ ಕೊಡಕ್ಕೆ ಏನ ಥಿಂಕರೆ ಮಾಡ್ತೀನಿ ನಾ ಸ್ಕೂಲಿಂದ. ಗೊತ್ತಿಲ್ಲ ಇನ್ನ ಗೊತ್ತಿಲ್ಲ. ಮಮ್ಮಿ ಒಂದ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾರ ಪಪ್ಪ. ಗಿಫ್ಟ್ ಕೊಟ್ಟ ಮಸ್ತ್ ಕೊಟ್ಟ. ಏನು ಹೇಳ ಹೆಂಗ್ ಗೊತ್ತಾತ್ ನಿನಗ? ನಿಂಗೆ ಗೊತ್ತಾಯ್ತು? ಗೊತ್ತಾಯ್ತು ನೀವು ರೂಮ್ನಾಗ ಹೋಗಿ ಮಾತಾಡತ್ತಿದ್ರಿ ಏನನ್ನಾತಿದ್ರಿ ಕನ್ನ ಹೇಳಂಗಿಲ್ಲ ಗೊತ್ತಾಗ್ತಿಲ್ಲ ಪಪ್ಪಾಗೂ ಗೊತ್ತಾಗ್ತದೆ. ಆಲ್ರೆಡಿ ಕೊಟ್ಟೇನು ಪಪ್ಪಾಗ ನಾ. ಆಲ್ರೆಡಿ ಮಮ್ಮಿ ಕೊಟ್ಲ ನಂಗೆ. ನನಗೆ ಗೊತ್ತಾಗಿತ್ತಂದ ನೀವು ರೂಮ್ನಾಗ ನಾತಿದ್ರಿ ಪಪ್ಪ ನೋಡ್ರಿ ಪಪ್ಪನ ಫೋನ್ ಅದು ಖರಾಬ್ ಆಗೈತಿ ಅದ್ರಾಗ ಹೊಸ ಫೋನ್ ಕಡೆಗೆ ನನಗೆಲ್ಲ ಕೇಳಿಸಿದೆ ಅದ ನಂಗೆ ಗೊತ್ತಾಯ್ತು. ಎಲ್ಲಾ ಕಡೆ ಲಕ್ಷ ಐತ್ ನೋಡಿ. ಕಿವಿ ಎಲ್ಲ ಕಡೆ ಇರ್ತಾವ ಕಿವಿ. ತೋರಿಸ್ತೀನಿ ನಾನು ಸ್ವಲ್ಪ. ಒಟ್ಟ ಟಚ್ ಮಾಡುದಿಲ್ಲ ಖರೆ ಇಬ್ರು ನೀವ. ನೀನು ಟಚ್ ಮಾಡುದಿಲ್ಲ ಚಿಕ್ಕನು ಟಚ್ ಮಾಡುವಂಗಿಲ್ಲ ದೂರಿಂದ ನೋಡುದ. ಈಗ ಹೇಳ್ತೇನೆ ಮತ್ತ ಒಳಗೆ ತೋರಿಸ್ತೀನಿ. ಹೆಂಗೈತ್ ಸಾನು? ಹಾ ಒಜ್ಜೈತಿ. ಈ ಕಡೆ ಬರ್ಲ ಒಂಚೂರ ಏನೋ ಕಾಣವಾತ್ ನನಗ. ತಡಿ ಹಂಗ ಹಿಡಿದಿಲ್ ಪಪ್ಪ ಎಲ್ಲ ತೋರಿಸ್ತಾರ ನಿಂಗ. ಸಾವ್ಕಾಶ ಅವ್ನ್ ಕಿತ್ತ ಬಿಚ್ಚಿ ನೋಡ. ಮುಂಜಾನೆ ಅದ ಹೇಳನ್ ನೋಡ ಎಲ್ಲ ತಗೊಳದೈತಿ ನೋಡ್ರಿ ಮತ್ ಹೆಂಗ್ ಖುಷ್ ಆಗ್ತಾನ. ಅದೆಲ್ಲ ಮತ್ತ ಈಗ ಯಾರ್ದು ಲಕ್ಷ ಇಲ್ಲ ಎಲ್ಲ ಕಿತ್ತ ಬಿಚ್ಚಿ ಮಾಡಕತ್ತ ನೋಡಲ್ಲಿ ಹೋಗಿ. ಎಲ್ಲ ಅವ್ನ ಫೇವರೇಟ್ ತಗೊಂಡ್ ನೋಡಲ್ಲಿ ಸಣ್ಣ ಸಣ್ಣ ಅವ್ನಿಗೆ ಬರಂಗಿಲ್ಲ ಇದಕ್ಕೆ ನೋಡು ಸರಿ. ಅದಲ್ಲ ಬಿಡ್ತಾ ಹಿಂಗ ಸೀದಾ ಇಳಿದ್ ಬಿಡುದು. ಅದಲ್ಲ ಹಿಂಗೆ ಚುಳಕ್ ಮೊಬೈಲ್ ಮಸ್ತ್ ಐತಿ. ಇಲ್ಲಿ 3 ಕ್ಯಾಮ್ರಾ, ಇಲ್ಲಿ 1 ಕ್ಯಾಮ್ರಾ 4, ಇಲ್ಲಿ 5 ಕ್ಯಾಮ್ರಾ 5 ಕ್ಯಾಮ್ರಾ ಅದಾವ ಟೋಟಲ್. ಇಲ್ಲಿ ಸ್ಕ್ರೀನ್ ಐತಿ, ಇಲ್ಲಿ ಸ್ಕ್ರೀನ್ ಐತಿ. ಅದ ಫ್ಲಾಶ್ ಲೈಟ್. ಅದೆಲ್ಲ ಹಿಂಗ ಅದ ಫ್ಲಿಪ್ ಅದ. ಇದು ಫೋಲ್ಡ್. ಇದು ಫ್ಲಿಪ್ ಇದು ಫೋಲ್ಡ್. ನೋಡಿದ್ ಮೊಬೈಲ್ ಅನ್ಸಂಗಿಲ್ಲ ಇಷ್ಟು ಸಣ್ಣದೈತಿ ಅಷ್ಟೇ. ಫುಲ್ ದೊಡ್ಡದಾಗ್ತೈತಿ ನೋಡ್ದೇನ. ಫುಲ್ ದೊಡ್ಡ ಟಿವಿ ಗತ್ಲೆ ಆಗ್ತೈತಿ. ಟಿವಿ ಗತ್ಲೆ ಈಗ ಆನ್ ಮಾಡ್ಬೇಡ. ನಾ ಸಿಮ್ ಕಾರ್ಡ್ ಅದು ಹಾಕಕ್ ಬೇಕಾದಲ್ಲ ಒಮ್ಮೆ. ಹೌದು ಇಲ್ಲಿ ನಾರ್ಮಲ್ ಫೋನ್ ಗತ್ಲೆ ಯೂಸ್ ಮಾಡೋದು. ದೊಡ್ಡದೇನ್ ನೋಡೋದ್ರ ಈ ಕಡೆ ನೋಡೋದು. ಬಟ್ ನೀನು ಚಿಕ್ಕು ಇಬ್ರು ಕೈ ಹಚ್ಚುವಂಗಿಲ್ಲ ಅದಕ್ಕ. ಫಸ್ಟ್ ಹೇಳ್ತೈತಿ ಈಗ. ಮತ್ತಿದು ಪಪ್ಪ ಒಂದ್ ಮಾತಾಡ್ತೆ ಮಮ್ಮಿನೇ ಫೋನ್ ಕೊಟ್ಟ ರಾತ್ರಿ ನೋಡುದ ನಾ ಮುಗಿಸ್ಕೋದೆ. ರಾತ್ರಿ ನೋಡುದಿಲ್ಲ ಪಪ್ಪಾನು ಫೋನ್. ಲಘು ಮಕ್ಕಳದು ಲಘು ಹೇಳುದು. ಈವ್ನಿಂಗ್ ಟೈಮ್ ನಾನು ರೆಡಿ ಆಗಿನಿ. ಕಾರ್ಡ್ ಸೆಟ್ ಹಾಕೊಂಡಿನಿ. ಈ ರೀತಿ ಇದು ಕಾರ್ಡ್ ಸೆಟ್ ಐತಿ ತೋರಿಸ್ತೀನಿ. ಈ ರೀತಿ ಐತಿ ಇದು ಕಾರ್ಡ್ ಸೆಟ್. ಪ್ಲೇನ್ ಐತಿ ಮತ್ತು ಇಲ್ಲಿ ಕಾಲರ್ಗೆ ಮತ್ತು ಈ ರೀತಿ ಸ್ಲೀವ್ಸ್ಗೆ ಒಂದು ಸ್ವಲ್ಪ ಜರ್ದೋಸಿ ವರ್ಕ್ ಐತಿ. ಸೊ ಚಂದ ಕಾಣಿಸ್ತೈತೆ, ಅದರಿಂದ ಲುಕ್ ಐತಿ ಇದಕ್ಕೆ. ಸೊ ಈ ರೀತಿ ಇದು ಕಾರ್ಡ್ ಸೆಟ್ ಐತಿ. ಸೊ ಈಗ ರೆಡಿ ಆಗಿವಿ. ಸಾನುಗೂ ರೆಡಿ ಮಾಡೀನಿ, ಚಿಕ್ಕಗೂ ರೆಡಿ ಮಾಡೀನಿ, ನಾನು ರೆಡಿ ಆಗಿನಿ. ವಿನಯ್ ಅವರು ರೆಡಿ ಆಗಕತ್ತಾರು. ಎಲ್ಲರೂ ರೆಡಿ ಆಗಿ ಈಗ ವಿನಯ್ ಅವರ ಬರ್ತ್ಡೇ ಸೆಲಿಬ್ರೇಷನ್ ಮಾಡೋರದೀವಿ. ಸೊ ಹೊರಗನ ಹೊಂಟಿವಿ ಡಿನ್ನರ್ಗೆ. ನೀವೆಲ್ಲ ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಿದ್ರೆ ನಿಮ್ಮೆಲ್ಲರಿಗೂ ಗೊತ್ತೈತಿ. ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸದ ಬರ್ಡೇ ಇದ್ದಾಗ, ಆ್ಯನಿವರ್ಸರೀಸ್ ಇದ್ದಾಗ ಸಂಜೆಗೇನು ಡಿನ್ನರ್ ಇರ್ತೈತಿ. ಅದನ್ನು ಎಲ್ಲರೂ ಕೂಡಿ ಹೊರಗನ ಊಟ ಮಾಡ್ಕೊಂಡು ಬರ್ತೀವಿ. ಸೊ ಇವತ್ತು ನಾನು ಆಮೇಲೆ ವಿನಯ್ ಅವರು, ಸಾನು, ಚಿಕ್ಕು, ವಿವೇಕ್ ಮತ್ತು ಸಾಕ್ಷಿ ಇಷ್ಟು ಜನ ಹೊಂಟೀವಿ. ಬಿಕಾಸ್ ನಮ್ಮ ಅತ್ತೆ ಈಗ ಸದ್ಯ ಊರಾಗಿಲ್ಲ, ಅವರು ಊರಿಗೆ ಹೋಗ್ಯಾರು. ಹೀಗಾಗಿ ನಾವಷ್ಟು ಹೊಂಟೀವಿ. ಮತ್ತು ಅಪ್ಪಾಜಿಗೂ ನಡೀರಿ ಅಂತ ಹೇಳಿದ್ವಿ. ಬಟ್ ಅವ್ರು ಬೇಡ, ನೀವಷ್ಟು ಹೋಗ್ಬರ್ರಿ,
ಅಂತ ಅನ್ನಕತ್ತಾರು. ಹೀಗಾಗಿ ನಾವು ಅಷ್ಟು ಹೊಂಟೀವಿ. ಸೊ ನಾನು ವಿನಯವ್ರಿಗೆ ಒಂದು ಕೇಕ್ ಆರ್ಡರ್ ಮಾಡೀನಿ. ಅದು ಕೇಕ್ ಏನೈತಿ ಅಂದ್ರೆ ಕೇಕ್ ಏನು ಅಂತ ಆಫರಿ ಅಂತ ಏನು ಡಿಫ್ರೆಂಟ್ ಅಂತ ಏನಿಲ್ಲ, ಬಟ್ ಆ ಕೇಕ್ ಮೇಲೆ ಡಿಸೈನ್ ಮಾಡ್ಸಿನಲ್ಲ ಅದು ಎಕ್ಸಾಕ್ಟ್ಲಿ ವಿನಯವ್ರಿಗೆ ಒಪ್ಪು ಹಂಗೆ ಅಂದ್ರೆ ಅವ್ರದ್ದೇನು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಐತಲ್ಲ ಅದ್ರ ಪ್ರಕಾರನ ಡಿಸೈನ್ ಮಾಡಿಸೀನಿ. ಸೊ ಹೀಗಾಗಿ ಅದನ್ನು ಯಾವ್ದು ಆರ್ಡರ್ ಮಾಡೀನಿ, ಯಾವ ಡಿಸೈನ್ ಐತಿ ಅದನ್ನು ನಾನು ಅವ್ರಿಗೇನು ಹೇಳಿಲ್ಲ. ಬಿಕಾಸ್ ಆ ಕೇಕ್ ನೋಡಿದ್ಮೇಲೆ ನನಗೆ ಅವ್ರದ್ದು ರಿಯಾಕ್ಷನ್ ನೋಡೋದೈತಿ ಹೆಂಗಿರ್ತೈತಿ ಅಂತ, ಪ್ಲಸ್ ನೀವು ನೋಡೋರಂತ ಆ ಕೇಕ್ ಏನೈತಿ ಅಂತ. ಸೊ ಅಲ್ಲಿ ಹೋದ್ಮೇಲೆ ಕೇಕ್ ಕಟ್ಟಿಂಗ್ ಮಾಡುವಾಗನ ಅವ್ರಿಗೆ ನಾನು ಕೇಕ್ ತೋರ್ಸಕ್ಕಿದ್ದೀನಿ. ಹೋಗ್ತಾ ಹೋಗ್ತಾನ ಕೇಕ್ ಕಲೆಕ್ಟ್ ಮಾಡಬೇಕು. ಆರ್ಡರ್ ಕೊಟ್ಟು ಇಟ್ಟಿವಿ, ಅವ್ರದ್ದು ರೆಡಿನೂ ಆಗೈತಿ. ಸೊ ನಾವು ಹೋಟೆಲ್ಗೆ ಹೋಗೋ ಮುಂದೆನ ಕಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳೀನಿ. ಸೊ ಹಿಂಗಾಗಿ ಹೋಗ್ತಾ ಹೋಗ್ತಾ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಕೇಕ್ ಕಟ್ಟಿಂಗ್ ಮಾಡುವಾಗನ ನೋಡೋರ್ದಾರು. ಸೊ ಅವಾಗ ನಾನು ನಿಮಗೆ ತೋರಿಸ್ತೀನಿ ವಿನಯ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರಂತ. ಪ್ಲಸ್ ಇವತ್ತು ಚಿಕ್ಕು ಇಡೀ ದಿನ ಮಲ್ಕೊಂಡಿಲ್ಲ, ಫುಲ್ಲು ಓಡ್ಯಾಟ್. ಸೊ ಈಗ ಹೋಗುವಾಗ ಫುಲ್ ದಣದಾನು. ಒಂದು ಸ್ವಲ್ಪ ಅವನಿಗೆ ನಿದ್ದಿನೂ ಬಂದೈತಿ, ಬಟ್ ನಿದ್ದೆ ಮಾಡೋ ಮೂಡೂ ಇಲ್ಲ. ಅಂದರೆ ನಿದ್ದೆರೆ ಬರತೈತಿ, ಬಟ್ ನಾನು ಮಲ್ಕೊಳಂಗಿಲ್ಲ, ಬರೋ ಆಟ ಆಡ್ತೀನಿ ಅನ್ನೋರ್ಗತ್ಲೆ ಮಾಡಾಕತ್ತಾನು. ಸೊ ಲೆಟ್ಸ್ ಸಿ, ಗೊತ್ತಿಲ್ಲ ಇನ್ನು ಅಲ್ಲೇ ಶಾಂತ್ಕೊಂಡಿರ್ತಾನೋ, ನಿದ್ದಿಗೆ ಬರ್ತಾನೋ, ಏನೇನಾಗ್ತೈತೋ ನಂಗೇನೂ ಗೊತ್ತಿಲ್ಲ. ನೋಡೋಣ, ಹೋಗೋಂಗಾರೆ ಹೊಂಟಿವಿ. ಮಲ್ಕೊಂಡ ಅಂದ್ರೆ ಭಾಳ ಚಲೋ. ಇನ್ ಕೇಸ್ ಮಲ್ಕೊಲಿಲ್ಲ ಅಂದ್ರೆ ಸೊಪ್ಪು ಎಲ್ಲರೂ ಸೊಪ್ಪು ಎತ್ಕೊಂಡು ಹೆಂಗಾರೆ ಮಾಡಿ ಊಟ ಮಾಡಿ ಬರಬೇಕು. ಸೊ ಲೆಟ್ಸ್ ಗೋ. ನಾನು ಡ್ಯಾನ್ಸ್ ಮಾಡ್ಕೊಂಡು ಬರಾತ. ಸೊ ನಾವು ಬಂದಿದ್ದು ಕಾಸ್ಮೋ ಕಡಾಯಿ. ಯಾವಾಗಿಂದ ಕಾಸ್ಮೋ ಕಡಾಯಿಗೆ ಬರ್ಬೇಕು ಅನ್ನತ್ತಿದ್ವಿ. ಫೈನಲಿ ಇವ್ರ ಬರ್ತಡೇಗೆ ಬಂದ್ವಿ. ಬೀಳ್ತಿದ್ದೆ ನಾ ಭಾಗಟ. ನಿನ್ನೆ ಬಿಟ್ಟೇನಿ, ಮೊದ್ಲು ಮೊಳಕಾಲು ಒಂದು ಹೊಡೆದೈತಿ, ಇನ್ನು ಇವತ್ತೊಂದು ಮೊಳಕಾಲು ಹೊಡೆದಿಲ್ಲ. ಗಾಡಿ ಫುಲ್. ಎಲ್ಲಿಂದ ಹೋಗುದ? ಆ್ಯಕ್ಚುಲಿ ಒಂದು ಮಜಾ ಆಗೈತಿ. ವಿನಯವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ಕೇಕ್ ಆರ್ಡರ್ ಕೊಟ್ಟಿದ್ದೆ. ಅದನ್ನ ಯಾವ ಡಿಸೈನ್ ಮಾಡಿದ್ನಾದ್ರೂ ಫೋಟೋ ಹಾಕ್ತೇನೆ, ಮತ್ತು ಅವ್ರು ಮಾಡಿಕೊಟ್ಟಿದ್ದ ನಗು ಬರೋದು ನಂಗೆ ಭಾಳ ಅಷ್ಟು ಕಾಮಿಡಿ ಮಾಡಿಕೊಟ್ಟರು. ಸೊ ಅದಲ್ಲ, ನೀವು ನೋಡ್ರಿ ಅಂತ ನೀವು ನಗು ಬರ್ತೈತಿ, ಸಿಟ್ಟು ಬರ್ತೈತಿ ನಂಗೆ ಗೊತ್ತಿಲ್ಲ. ಕರೆ ಒಳಗಡೆ ಕಾಮಿಡಿ ಮಾಡಿಕೊಟ್ಟರು. ಫುಲ್ ಪಚ್ಕಾಗಿದ್ನಂದ ಅದು ಹೆಂಗೆ ಮಾಡಿ ಕೊಟ್ಟಾರಲ್ಲ ಅದನ್ನ ತೋರಿಸ್ತೇನೆ ನಿಮಗೆ. ಮತ್ತು ಯಾವ್ದು ಆರ್ಡರ್ ಕೊಟ್ಟಿರ್ತೀವಿ ಅದನ್ನು ಫೋಟೋ ಹಾಕ್ತೀನಿ. ಸೊ ಆಲ್ವೇಸ್ ನಿಮಗೆ ಏನಾರ ಹಿಂಗೆ ಕಸ್ಟಮೈಸ್ ಒಂದು ಥೀಮ್ಗಳು ಮಾಡೋದಿತ್ತಂದ್ರೆ ಬೆಸ್ಟ್ ಬೇಕರಿದ್ದ ಅನ್ನಷ್ಟು ಹುಡ್ಕ್ಯಾಡ್ರಿ. ಯಾರು ಕರೆ ಕೊಟ್ಟರೆ ಒಳಗಡೆ ಕಾಮಿಡಿ ಮಾಡಿಕೊಡ್ತಾರೆ. ಎಲ್ಲಿದ್ದ ಫೈನಲಿ ಕೇಕ್ ನೋಡ್ರೆ. ಹಾಂ ಸರಿ, ಚಾಚು ತೆಗಿತಾರ. ಮನುಷ್ಯನ್ ಹೆಂಗ್ ಮಾಡೋರು, ಇದು ಚಲೋ ಮಾಡ್ಯಾರ. ಇದೇನಿದೆ? ಮೊಬೈಲ್ ಇದೆ, ಲ್ಯಾಪ್ಟಾಪ್ ಅನಿಸೋದು ಬುಕ್ ಅತ್ಲೆ ಅನ್ಸತೈತೆ. ಓಕೆ ಮ್ಯಾಕ್ ಬುಕ್. ಹ್ಯಾಪಿ ಬರ್ತ್ಡೇ ಹಸ್ಬೆಂಡ್. ಸೊ ನಂದೇನಿತ್ತು, ನೀವು ಯಾವಾಗಲೂ ವರ್ಕ್ ಬಿಸಿ ಇರ್ತಿರಲ್ಲ, ಮೊಬೈಲ್ ಲ್ಯಾಪ್ಟಾಪ್ ಎರಡದ್ರಾಗೆ ಇರ್ತೀರಿ, ಅದಕ್ಕೆ ಮಾಡ್ಸಿದ್ವಿ. ಇದು ಚಲೋ ಆಗೈತೆ ಆ್ಯಕ್ಚುಲಿ. ಲ್ಯಾಪ್ಟಾಪ್ ಮೊಬೈಲ್ ಚಲೋ ಮಾಡೋರು. ಫಂಕ್ಷನ್ ಹೊಟ್ಟೆ ಫೇಸ್ ಹೆಂಗ್ ಮಾಡ್ಯಾರಲ್ಲ. ನಗು ನೋಡ ನಾ ಮೋಸ್ಟ್ಲಿ 50-60 ವರ್ಷದ ಉದಾಹರಣೆ ಮುಖ ನೋಡ್ರಿ ಶೆಟ್ ಒಳಗಿದ್ದಾರೆ. ಹೌದಾ? ಸ್ವಲ್ಪ ಯಾರೋ ಹಿಂಗೆ ಶೆಟ್ಟಿಗಿದ್ದಾರೆ ಅಂತ ಹೇಳೋರುತ್ತೆ. ಅದು ಚೆಕ್ಕು Happy birthday to you. Happy birthday to you. Happy birthday to brother. Papa. Happy birthday. Music ಹಚ್ಚಿದ್ರೆ ಈಗ ಡಿಸೈನ್ ಮಾಡ್ಕೊಂಡು
ಅನಿಸ್ತದೆ ಥ್ಯಾಂಕ್ ಯು. ಆಕೇನ್ ಮಾಡ್ಯಾಗ ಗೊತ್ತೇನ ಚಾಚುನ್ ಗಿಫ್ಟ್ ತಗೊಂಡ್ ಅದ್ರ ಮೇಲೆ ತಂದೆ ಹೆಸರು ಬರ್ಕೊಂಡ್ ಫ್ರಮ್ ಸಾನ್ವಿ ಅಂತ ಬರ್ದಾಳ. ಹಾ ಮಸಾಲ ಪಾಪಡ್ ಶೇವ್ ಸಕಟ್ ತಿನ್ಸಾನು. ಹಾ ರೀ ಏನ್ ಬೇಕಾದ ಆರ್ಡರ್ ಮಾಡ್ಲಿ ಖರೆ ಮಸಾಲ ಪಾಪಡ್ ಒಂದು ಮ್ಯಾಂಡೇಟ್ರಿ ನಮ್ಗೆ. ನಾನು ಬೇಕಾದ ಹೋದಾಗ ನಮ್ಮ ಮನೆ ಚಾಲು. ಎರಡು ಹೇಳಿದ್ವಿ. ಹಾ ಎರಡು ಹೇಳ್ತಾನ. ಇಲ್ಲ ವೆಜ್ ಚೀಸ್ ನಾಚೋಸ್, ಅದು ತಂದೂರಿ ಬೇಬಿ ಕಾರ್ನ್ ಅದು ನಾ ಹೇಳಿದ್ನಿ ಇನ್ನ ಬರೋದೈತೆ ಅದು. ಪಾಪ ಇದು ಹಾಕ್ಯಾರ ಚೀಸ್. ಮಸ್ತ್ ಐತ್ಲ. ಇದೇನ ತಂದೂರಿ ಬೇಬಿ ಕಾರ್ನ್. ತಂದೂರಿ ಬೇಬಿ ಕಾರ್ನ್. ಫೋನ್ ಆಟ ಆಡತ್ತೀರಿ. ಮುಟ್ಟುದಿಲ್ಲ ಅದ ದೂರಿಂದ ಆಡೋದು ದೂರಿಂದ. ನೋ 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 ದೂರ ಸಿಕ್ಕು. ಹಂಗೆ ಮಾಡ್ಬಾರ್ದಪ್ಪ, ಬೈತಾರ ಅಂಕಲ್. ನೀರಕ್ಕೆ ಕೈ ಹಾಕ್ಬಾರ್ದು. ಚಿ ನೋಡಿ ಇಂಥದ್ದು ಮಾಡ್ತೀನಿ ನೋಡಿ ಏನಾರೇ ನೋಡಿ. ಅಲ್ಲಿ ನೀರಿಟ್ಟಾರು ಅದ್ರ ಪಚ ಕೈ ಒಗದ್ ಬರತ್ತ. ಅದಲ್ಲ ಪೂರ ಅಡ್ಡಾಡತ್ತಾನೆ ಎಲ್ಲ ಕಡೆ, ಎಲ್ಲ ಅಡ್ಡಾಡಿ ನೋಡತ್ತಾನೆ ಹೆಂಗಿತ್ತು ಹೋಟೆಲ್. ಯಪ್ಪ ಎಂತ ಅಡ್ಡೈತಿಲ್ಲೇ. ಡಿನ್ನರ್ ಮಾಡಿಕೊಂಡು ಮನೆಗೆ ಬಂದ್ವಿ, ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿದ್ವಿ, ಇನ್ನು ಮಲ್ಕೋಬೇಕು. ಸೊ ಇವತ್ತಿನ ಬರ್ತ್ಡೇ ವ್ಲಾಗನ್ನು ಇಲ್ಲಿಗನ ಮುಗ್ಸಾಕತ್ತೀನಿ. ಇವತ್ತಿನ ದಿನ ಹಂಗೆ ನೋಡಿದ್ರೆ ಆ್ಯಕ್ಚುಲಿ ಭಾಳ ಹೆಕ್ಟಿಕ್ ಇತ್ತು. ಇವತ್ತು ಉಲಟ್ ಬರ್ತ್ಡೇ ದಿನ. ವಿನಯ್ ಅವರು ರಿಲ್ಯಾಕ್ಸ್ ಇರಬೇಕು ಅಂದರೆ ಇವತ್ತು ಅವ್ರಿಗೆ ಡಬಲ್ ವರ್ಕ್ ಆಯಿತು. ಸೊ ಏನು ಮಾಡೋಕ್ಕಾಗಂಗಿಲ್ಲ, ವರ್ಕ್ ಬಂದಾಗ ವರ್ಕ್ ಮಾಡಬೇಕು. ಸೊ ಸಂಜೆಗೆ ಎಲ್ಲರೂ ಹೋಗಿದ್ವಿ. ಮಸ್ತ್ ಇತ್ತು ಆ್ಯಕ್ಚುಲಿ ಹೋಟೆಲ್. ಚಂದ ಹಾಕೋ ಬಟನ್ಸ್ ಹಂಗೆ ಬಿಟ್ಟು ಸರಿ. ಹಾಂ ಕೋಟ್ ಗತ್ಲೆ ನಾ ಡ್ರೆಸ್ ಮಾಡ್ತಾರೆ. ಹಾಂ ಚಿಕ್ಕಂದಷ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಹಾಂ ಚಿಕ್ಕಂದಷ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಬಾಕಿ ನಾವೆಲ್ಲರೂ ಮಲ್ಕೊಳಕ್ ರೆಡಿ ಆಗತ್ತೀವಿ. ಹೆಂಗನಿಸ್ತು ನನ್ನ ಗಿಫ್ಟ್? ಸೂಪರ್. ಬೈ ದ ವೇ ನಿಮಗೆಲ್ಲರಿಗೂ ನಾ ಕೊಟ್ಟಿದ್ದು ಸರ್ಪ್ರೈಸ್ ಗಿಫ್ಟ್ ಹೆಂಗ ಅನಿಸ್ತು? ಸರ್ಪ್ರೈಸ್ ಗಿಫ್ಟ್ ಅಂತಿಲ್ಲ, ಅಂದ್ರೆ ಎಲ್ಲ ಆಕ್ಚುಲಿ ಕರ್ಕೊಂಡು ಹೋದ್ನಲ್ಲ, ಬಟ್ ಸರ್ಪ್ರೈಸ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಅದು ಹೆಂಗ ಅನಿಸ್ತು ಹೇಳ್ರಿ. ಸೂಪರ್ ಫೆಂಟಾಬ್ಲಸ್ ಮತ್ತೆ ಏನೇನ್ ಮಾಡೋದಲ್ಲ ಅದಕ್ಕೆ ಎಕ್ಸ್ಟ್ರಾ ಆರ್ಡಿನರಿ ಎಲ್ಲ ಇದ್ದಿದ್ ಬಿದ್ದಿದ್ದೆಲ್ಲ ವಂಡರ್ಫುಲ್ ಅಮೇಝಿಂಗ್ ಎಲ್ಲಾಗಿದ ಭಾರಿ. ಆರಾಮ್ ಒಂದ್ 2-3 ವರ್ಷ ಮೊಬೈಲ್ ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗ ಖರ್ನ ಅದಂತೆಲ್ಲ ಗೊತ್ತಿತ್ತು, ನಂಗೆ ಈ ಮೊಬೈಲ್ ಯೂಸ್ ಮಾಡಿ ನೋಡ್ಬೇಕಂತಂದ್ರೆ ಇಟ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಮೊಬೈಲ್. ಅದ್ರ ಫೋಲ್ಡ್ ಅಂದ್ರೆ ಹಿಂಗಿಂಗ್ ಮಾಡೋ ಮೊಬೈಲ್ ಬರ್ತಾವತ್ತು ಅನ್ಸಿದ್ದಿಲ್ಲ ಎಂದು ಲೈಫ್ ಒಳಗೆ ನಂಗರೆ. ಬಟ್ ಅದು ಅಲ್ಲಿ ಹೋಗ ಅವನಂತೆ ಹೋಗ ಚಿಕ್ಕನಂತೆ ಹೋಗ ಫಸ್ಟ್. ಸೊ ಒಂದು ಟೆಕ್ನಾಲಜಿಕಲಿ ಹೈ ಮೊಬೈಲ್ ಐತದ. ಆಕ್ಚುಲಿ ಐಫೋನ್ 15 ಬೇಕಾಗಿತ್ತು ನಂಗೆ, ಬಟ್ ಈ ಮೊಬೈಲ್ ನೋಡಿದಾಗ ನಂದು ಅದು ಮನಸ್ಸ ಹೋಗ್ಬಿಡ್ತ ಐಫೋನ್ ಮೇಲಿಂದ. ಮತ್ತೆ ಅದು ಕೊಡ್ಸಂತವ್ರು. ಎಸ್ ಅದು ನೆಕ್ಸ್ಟ್ ಬರ್ಡೇಗೆ ಅದನ್ನ ಕೊಡ್ಸಂಗಾರ. ಸೊ ಥ್ಯಾಂಕ್ ಯು ಸೋ ಮಚ್. ಬೈ ದ ವೇ ಇನ್ನೊಂದು ಹೇಳ್ಬೇಕಂದ್ರ, ನೀವು ಏನಾದರೂ ಆ್ಯಕ್ನೆ ಪ್ರಾಬ್ಲಮ್ಸ್ ಫೇಸ್ ಮಾಡಕತ್ತಿದ್ರಿ, ಆಮೇಲೆ ಸ್ಪಾಟ್ಸ್ ಎಲ್ಲ ನಿಮಗೆ ಮುಖದ ಮೇಲೆ ಆಗಾಕತ್ತಿದ್ದು ಅಂದರೆ ಟ್ಯಾಕ್ ಆ್ಯಕ್ನೆ ಆ್ಯಂಡ್ ಸ್ಪಾಟ್ ಕರೆಕ್ಷನ್ ಫೇಸ್ ಸಿರಮನ್ನು ಒಂದು ಸರ್ತಿ ಖಂಡಿತ ಯೂಸ್ ಮಾಡಿ ನೋಡ್ರಿ, ಭಾಳ ಬೆನಿಫಿಷಿಯಲ್ ಐತಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸು ಹಾಕಿರ್ತೀನಿ, ಚೆಕ್ ಮಾಡಿರಿ. ಒನ್ಸ್ ಅಗೇನ್ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್ ಬಾಯ್.